ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಕರ್ತನ ಸನ್ನಿಧಿ ಅಮೂಲ್ಯವಾಗಿದೆ. ಕರ್ತನ ಪ್ರಸನ್ನತೆಯಲ್ಲಿ ಸಮಯ ಕಳೆಯುವುದು ಅದು ಆಶೀರ್ವಾದ. ನಿನ್ನ ಸನ್ನಿಧಿಯಲ್ಲಿ ಸಂತೋಷದ ಪರಿಪೂರ್ಣತೆಯು ನಿನ್ನ ಬಲಗಡೆಯಲ್ಲಿ ಯಾವಾಗಲೂ ಪ್ರಮೋದಗಳು ಇರುತ್ತವೆ ಎಂಬುದಾಗಿ ನಾವು ಕೀರ್ತನ ಪುಸ್ತಕದಲ್ಲಿ ಓದುತ್ತೇವೆ. ನಾವು ವೈಯಕ್ತಿಕವಾಗಿ ಸಮಯ ಕಳೆದರೂ, ಸಭೆಯಾಗಿ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದರೂ ಅದು ಆಶೀರ್ವಾದ. ಕರ್ತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇದೆ. ಕರ್ತನ ತನ್ನ ದೂತರುಗಳ ಸಮೇತವಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ನಮ್ಮೊಟ್ಟಿಗೆ ಆತನು ಮಾತನಾಡುತ್ತಾನೆ. ನಾವು ಆತನನ್ನು ಆರಾಧಿಸುವಾಗ, ಹಾಡುವಾಗ ಕರ್ತನು ಸಂತೋಷಿಸುತ್ತಾನೆ, ಕರ್ತನು ಮೆಚ್ಚುತ್ತಾನೆ. ಅದು ಒಂದು ಯಜ್ಞವನ್ನು ಅರ್ಪಿಸುವ ಹಾಗೆ ಇರುತ್ತದೆ. ದೇವರಿಗೆ ಅದು ತುಂಬ ಇಷ್ಟ. ನಾವು ಅದು ಓದುತ್ತೇವಲ್ಲ, ಈ ಯಾವ ಕೀರ್ತನೆಯಲ್ಲಿ 69ನೇ ಕೀರ್ತನೆ 30ನೇ ವಾಕ್ಯದಲ್ಲಿ ಒಂದು ಕಾರ್ಯ ನಾವು ಓದುತ್ತಾ ಇದೆ. 69ನೇ ಕೀರ್ತನೆ 30-31ರಲ್ಲಿ ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಇದು ಯಾವುದು? ಹಾಡು ಹಾಡಿ ಆರಾಧಿಸುವಂಥದ್ದು, ಆತನ ನಾಮವನ್ನು ಕೊಂಡಾಡುವಂಥದ್ದು. ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಹೋರಿಗಳ ಯಜ್ಞಕ್ಕಿಂತ ಬಹು ಪ್ರಿಯವಾದುದು. ನಾವು ಹಾಡುವಾಗ ಏಕಾಗ್ರತೆಯಿಂದ ಹಾಡಬೇಕು, ಶ್ರದ್ಧೆಯಿಂದ ಹಾಡಬೇಕು, ಏಕ ಸ್ವರದಲ್ಲಿ ಹಾಡಬೇಕು, ಒಂದೇ ತಾಳದಲ್ಲಿ ಹಾಡಬೇಕು. ಅದು ಒಂದು ಯಜ್ಞವನ್ನು ಅರ್ಪಿಸುವ ಹಾಗೆ ದೇವರು ಅದರಲ್ಲಿ ಮೆಚ್ಚುತ್ತಾನೆ. ಆ ಸೀರಿಯಸ್ ಆಗಿ ನಾವು ಕರ್ತನನ್ನು ಆರಾಧಿಸುವಾಗ, ಈ ರಾತ್ರಿ ಜಾವಗಳಲ್ಲಿ ಹಾಡುತ್ತಾ ಇರುವಾಗ ತುಂಬ ಸಂತೋಷ ನನಗೆ. ನನ್ನ ಹೆಂಡತಿ ಹೇಳ್ತದೆ, ಸುಮ್ಮನೆ ಆ ಕಡೆ ಅವರೆಲ್ಲ ಕೇಳುತ್ತಾರೆ. ಯಾರಿಗೆ ಕೇಳಿದ್ರೆ ಪರವಾಗಿಲ್ಲ, ನಾವು ವೈಯಕ್ತಿಕವಾಗಿ ಎಲ್ಲರೂ ನಿದ್ರೆ ಮಾಡುವ ಟೈಮಲ್ಲಿ ಎದ್ದು ಹಾಡುತ್ತದೆ. ತುಂಬ ಸಂತೋಷ. ಹಾಡುಗಳು, ಒಂದೊಂದು ಹಾಡುಗಳು ಧ್ಯಾನ ಮಾಡಿಕೊಂಡು ಬರಬೇಕು. ನಾನು ನನ್ನ ಸಭೆಗೆ ಹೇಳಿದೆ, ನೀವು ಈ ನಂಬರು ಸೆಲೆಕ್ಟ್ ಮಾಡುವಾಗ ನೀವು ಮೊದಲೇ ಧ್ಯಾನ ಮಾಡಿಕೊಂಡು ಬಂದ ಹಾಡುಗಳ ನಂಬರ್ ಹೇಳಿ, ಸುಮ್ಮನೆ ಓಪನ್ ಮಾಡಿ ಒಂದು ಹಾಡಬಾರದು. ಆ ರೀತಿಯಾಗಿ ಎಲ್ಲರೂ ಶ್ರಮಿಸುತ್ತಾರೆ. ನಮ್ಮ ಆರಾಧನೆಯಲ್ಲಿ ನಾವು ಕೋರಸ್ಗಳು ಹಾಡುವುದುಂಟು. ಒಂದೊಂದು ಸ್ತೋತ್ರಕ್ಕೂ ಒಂದೊಂದು ಕೋರಸ್ ಹಾಡುತ್ತದೆ. ಅದರಿಂದ ನಮಗೀಗ ಈ ಉಜ್ಜೀವನ ಗೀತೆಗಳಲ್ಲಿರೋ ಕೋರಸ್ಗಳೆಲ್ಲ ನಮಗೀಗ ಬೈಹಾಟಾಗಿದೆ. ಆ ರೀತಿಯಾಗಿ ದೇವರ ಸಾನ್ನಿಧ್ಯವನ್ನು ನಮಗೆ ಅನುಭವಿಸಬಹುದು. ದೇವರು ನಮ್ಮನ್ನು ಸಹಾಯ ಮಾಡಲಿ. ನಮಗೆ ತಿರುಗಿ ಬರೋಣ. ನಾವು ಓದಿದ ಆಧಾರ ವಾಕ್ಯಕ್ಕೆ ಬರೋಣ. ಪ್ರಕಟಣೆ 12ನೇ ಅಧ್ಯಾಯ 11ನೇ ವಾಕ್ಯ. ಅಲ್ಲಿ ಸೈತಾನನನ್ನು ಜಯಿಸಿದ ಕೆಲವರನ್ನು ಕುರಿತು ನಾವು ಕಾಣುತ್ತೇವೆ. ಅವರು ಜಯಿಸಿದ ಆ ಗುಟ್ಟು, ಆ ಸೀಕ್ರೆಟ್ ಅದು ಗೊತ್ತಾಗಿದ್ದರೆ ನಮಗೂ ಸೈತಾನನನ್ನು ಜಯಿಸಬಹುದು. ನಾವು ನೋಡಿದ ಹಾಗೆ ಯೋಬನು ಸೈತಾನನನ್ನು ಜಯಿಸಿದನು. ಅವನು ಎಷ್ಟು ಕಷ್ಟ ಬಂದರೂ, ಆಸ್ತಿಪಾಸ್ತಿಗಳು ನಷ್ಟವಾದರೂ, ಮಕ್ಕಳು ಸತ್ತು ಹೋದರೂ, ದೇಹದಲ್ಲಿ ಆಗಲಾರದ ರೋಗ ಬಂದರೂ ಅವನು ಜಯಿಸಿದನು. ನೀ ಬೈ ಚಾನ್ಸ್ ನಾನು ಸತ್ತರೂ ಅವನು ಹೇಳಿದ, ನಾನು ಅಲ್ಲಿ ಹೋಗುವನು, ಅವನೊಟ್ಟಿಗೆ ನಾನು ಮಾತಾಡುವೆನು. ಅಂದರೆ ಆ ನಂಬಿಕೆ ಇತ್ತು. ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ನಂಬಿಕೆಯಲ್ಲಿ ದೃಢವಾಗಿ ಅವನು ನಿಂತನು. ಪೌಲನು ಅದೇ ತರ ಜಯ ಹೊಂದಿದ್ದನು. ಇಲ್ಲ, ನನ್ನ ಪ್ರಾಣವನ್ನು ಅಮೂಲ್ಯವೆಂದು ನಾನು ಎಣಿಸುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. ಕರ್ತನ ಸೇವೆ ಮುಖ್ಯ. ಕರ್ತನ ಕೊಟ್ಟಂತ ಆ ಸೇವೆ, ಆ ಓಟವನ್ನು, ಸೇವೆ ಎಂಬ ಓಟವನ್ನು ಕಡೆಗಾಣಿಸಬೇಕು. ಅದೇ ನನ್ನ ಉದ್ದೇಶ. ಅದಕ್ಕಾಗಿ ಅವನು ಹೋಗುತ್ತಾನೆ. ಅನೇಕರು ಬಂದು ಹೇಳಿದ, ಯೆರೂಸಲೇಮಲ್ಲಿ ಹೋಗಬಾರದು, ಅಗಬೋಸ್ ಎಂಬ ಪ್ರವಾದಿ ಬಂದು ಹೇಳಿದ. ಬೇರೆ ಕೆಲವರು ಹೇಳಿದ, ಫಿಲಿಪ್ಪನ ಮನೆಯಲ್ಲಿ ಹೋದಾಗ ಅವರು ಹೇಳಿದ, ಅಲ್ಲಿ ಹೋದರೆ ಅವರು ಹಿಡಿಯುತ್ತದೆ, ನೀವು ಬಂಧಿಸಲ್ಪಟ್ಟು ನೀವು ಕೈದಿಯಾಗಿ ಸೆರೆಮನಿಯಲ್ಲಿ ಇರಬೇಕಾಗುತ್ತದೆ, ಪ್ರಾಣ ನಷ್ಟವಾಗುತ್ತದೆ. ಅವರ ಮೊರೆ, ಅವರ ಕಣ್ಣೀರು ಅದೇನು ಅವನನ್ನು ತೆಗೆಯಲಿಕ್ಕೆ ಆಸ್ಪದವಾಗಲಿಲ್ಲ. ಅವನು ಮುಂದೆ ಹೋದನು, ಜಯಿಸಿದನು, ಸೈತಾನನನ್ನು
ಜಯಿಸಿದನು. ಈ ಒಂದು ವಾಕ್ಯ ಕೂಡ ಇದೆ, ಅದು ಈ ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ನಾವು ಕಾಣುತ್ತೇವೆ ಇಬ್ಬರನ್ನು. 15ನೇ ಅಧ್ಯಾಯ 25-26 ಆಕ್ಟ್ಸ್ ಚಾಪ್ಟರ್ 15 ವರ್ಸಸ್ 25 and 26 ಅಲ್ಲಿ ಓದುವಂಥದ್ದು. ಅಲ್ಲಿ ಕೆಲವರನ್ನ ಆರಿಸಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ಜೀವದ ಹಂಗನ್ನು ತೊರೆದವರಾದ ನಮ್ಮ ಪ್ರಿಯ ಬಾರ್ನಬ ಪೌಲರ ಜೊತೆಯಲ್ಲಿ ನಿಮ್ಮ ಬಳಿಗೆ ಕಳುಹಿಸಿ ಕೊಡುವುದು ಯುಕ್ತವೆಂದು ನಾವೆಲ್ಲರೂ ಏಕ ಮನಸ್ಸಾಗಿ ತೀರ್ಮಾನಿಸಿಕೊಂಡವು. ಅಲ್ಲಿ ನೋಡಿ, ಈ ಕೆಲವರನ್ನು ಕಳುಹಿಸುತ್ತಾ ಇದೆ. ಸೀಲನನ್ನು, ಆಮೇಲೆ ಯೂದನನ್ನು ಕಳುಹಿಸುತ್ತಾ ಇದೆ. ಯಾರ ಜೊತೆ? ಬಾರ್ನಬ ಸೌಲರ ಜೊತೆ. ಆ ಗುಂಪಿನನ್ನು ಕುರಿತು, ಅವರನ್ನು ಕುರಿತು ಹೇಳುವಂತ ಒಂದು ಪ್ರಯೋಗ ನೋಡಿ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ಜೀವದ ಹಂಗನ್ನು ತೊರೆದವರಾದ ನಮ್ಮ ಪ್ರಿಯ ಬಾರ್ನಬ ಸೌಲರ ಜೊತೆ. ಕರ್ತನ ನಾಮದಲ್ಲಿ ಜೀವದ ಹಂಗನ್ನು ತೊರೆದವರು ಬಾರ್ನಬ ಪೌಲರು. ಸೊ ಅವರು ಜಯ ಹೊಂದಿದರು, ನಾವು ಕೂಡ ಜಯ ಹೊಂದುವುದು. ಕರ್ತನ ಸಂಗಡ ನಾವು ಸ್ಟ್ರಾಂಗ್ ಆಗಿ ನಿಲ್ಲಬೇಕು. ಏನೆಲ್ಲ ಬಂದರೂ ಕರ್ತನಲ್ಲಿ ನಾವು ದೃಢವಾಗಿ ನಂಬಿಕೆ ಇಡಬೇಕು, ಹಿಂಜಾರಿ ಹೋಗಬಾರದು. ನಮ್ಮನ್ನು ಹಿಂಜಾರಿಸಲಿಕ್ಕೆ ಸೈತಾನನು ಅನೇಕ ಕಾರ್ಯಗಳು ಮಾಡುವನು, ಆದರೆ ಅದರಲ್ಲಿ ಬಿದ್ದು ಹೋಗಬಾರದು. ನಷ್ಟ ಬರಬಹುದು, ಕಷ್ಟ ಬರಬಹುದು, ರೋಗಗಳು ಬರಬಹುದು, ಇದೆಲ್ಲ ಅವನು ತರುತ್ತಾನೆ. ಆದರೆ ಅದರ ಮಧ್ಯದಲ್ಲಿ ಸ್ಟ್ರಾಂಗ್ ಆಗಿ ದೃಢವಾಗಿ ನಿಲ್ಲಬೇಕು. ಅದು ಕರ್ತನಿಗೆ ಮೆಚ್ಚುಗೆಯಾದ ಕಾರ್ಯ. ನನ್ನವನಾಗಿರುವ ನೀತಿವಂತನು ಹೇಗೆ ಬದುಕುವನು? ನಂಬಿಕೆಯಲ್ಲಿ ನಾವು ಇಬ್ರಿಯ ಪತ್ರಿಕೆಯಲ್ಲಿ ಅದಕ್ಕೆ ಓದುತ್ತೇವೆ. ನನ್ನವನಾಗಿರುವ 10ನೇ ಅಧ್ಯಾಯ ಅದನ್ನ 38ನೇ ವಾಕ್ಯ, ಹೀಬ್ರೂ 10:38. ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷ ಇರುವುದಿಲ್ಲ. ಹಿಂತೆಗೆಯಬಾರದು, ಬಿಟ್ಟು ಹೋಗಬಾರದು, ದೃಢವಾಗಿ ನಿಲ್ಲಬೇಕು. ಅದರಲ್ಲಿ ಕರ್ತನ ಸಂತೋಷ ಇದೆ, ಕರ್ತನ ಸಹಾಯ ಮಾಡುತ್ತಾನೆ. ಓಕೆ, ನಾವು ಸೆಕೆಂಡ್ ಪಾರ್ಟಿಗೆ ಬರೋಣ. ರೆವಲ್ಯೂಷನ್ 12:11. ಅವರು ಹೇಗೆ ಜಯ ಹೊಂದಿದ್ದರು? ಮೊದಲನೇದಾಗಿ ಪ್ರಾಣದ ಮೇಲಣ ಪ್ರೀತಿಯನ್ನು ಅವರು ತೊರೆದು ಬಿಟ್ಟು, ಎರಡನೇದಾಗಿ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ, ಯಜ್ಞದ ಕುರಿಯಾದಾತನ ರಕ್ತದ ಬಲ. ನನ್ನ ತಾಯಿ ಮನೆ ಕೇರಳದಲ್ಲಿ, ತೃಶ್ಶೂರಲ್ಲಿ ಒಂದು ಅಂದರೆ ಪಳഞ്ഞി ಎಂದು ಹೇಳುತ್ತೆ. ಪಳഞ്ഞി ಯಾರಾದರೂ ಇಲ್ಲಿ ಇದ್ದಾರನ್ನು ಗೊತ್ತಿಲ್ಲ, ಸ್ಥಳ ಗೊತ್ತಿದೆ ಅವರು. ಅಂದರೆ ಲೈಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಆ ಸಮಯದಲ್ಲಿ 6 ಗಂಟೆಗೆ ಸಪ್ಪರು, ಅಂದರೆ ಸೂರ್ಯನ ಮುಳುಗೋದಿನ ಮುಂಚೆ ಸಪ್ಪರು. ನಮ್ಮ ಮನೆಯಲ್ಲಿ ತೃಚೂರಲ್ಲಿ ನಾವು 10 ಗಂಟೆಗೆಲ್ಲ ಊಟ ಮಾಡಿ ಇವರು, ಇದು 6 ಗಂಟೆಗೆ ಊಟ ಸಿಕ್ಕುತ್ತೆ, ರಾತ್ರಿ ಊಟ. ನನ್ನ ಅಜ್ಜಿ ಅಲ್ಲಿ ಇದ್ದರು. ನಾನು ಅಜ್ಜಿಯನ್ನು ಪ್ರೀತಿಸಿ ಎಲ್ಲ ರಜಾ ದಿನಗಳಲ್ಲಿ ಅಲ್ಲಿ ಹೋಗುವ ರೂಢಿ. ಮೇನ್ ರೋಡಿಂದ ಆಮೇಲೆ ಬಂದು ಒಂದು 100 ಮೀಟರ್ ನಡೆದರೆ ಆಮೇಲೆ ಹೊಲಗಳು, ಪಾಡಿ ಫೀಲ್ಡ್. ಆ ಪಾಡಿ ಫೀಲ್ಡ್ ದಾಟಿ ಈ ಕಡೆಗೆ ಈಚೆಗೆ ಬರುವಾಗ 2 ಕಡೆಗಳಲ್ಲಿಯೂ ಈ ಏನು ಹೇಳುತ್ತೆ, ಅರಿಕೆ ನಟ್ಟು ಅದನ್ನು ಟ್ರೀ, ಬೇರೆ ಏನೂ ಇಲ್ಲ. ಅದರ ಮಧ್ಯದಲ್ಲಿ ಒಂದು ಸಣ್ಣ ರೋಡು, ಇಷ್ಟ ಅಗಲಿಲ್ಲ, ಇದನ್ನ ಮಧ್ಯದಲ್ಲಿ ಇರುವ ಅಷ್ಟು ಅಗಲಿಲ್ಲ. ಅದು ಅಗಾಂಧವಾದ ಲಾನ್ಲಿ ಪ್ಲೇಸ್. ಅದು ದಾಟಿ ಹೋಗಬೇಕು. ಒಂದು 200-300 ಮೀಟರ್ ಇದೆ ಆ ರೋಡ್. ಯಾರು ಇಲ್ಲ, ಸಾಮಾನ್ಯವಾಗಿ ಯಾರು ಬರುವುದಿಲ್ಲ. ನಾನು ಬೆಸುಳಿದು ಪಾಡಿ ಫೀಲ್ಡ್ ದಾಟಿ ಅಜ್ಜಿ ಮನೆಗೆ ಹೋಗಬೇಕು. ಕರೆಂಟ್ ಇಲ್ಲ, ನರಿಗಳು ಜಾಸ್ತಿ ಅಲ್ಲಿ. ರಾತ್ರಿ 7 ಗಂಟೆ 8 ಗಂಟೆ 8 ಗಂಟೆಯಲ್ಲಿ ಆಗುವಾಗ ನರಿಗಳ ಕೂಗು ಬರ್ತದೆ.
ಅಜ್ಜಿ ನಾವು ಚಿಕ್ಕವರಾಗಿರುವಾಗ ನಮಗೆ ಪ್ರಾರ್ಥನೆ ಕಲಿಸಿಕೊಡ್ತಾ ಇದೆ, ಈ ಪ್ರಾರ್ಥನೆ ಮಾಡಿ 91ನೇ ಕೀರ್ತನೆ. ಆದರೆ ಈ ದಾರಿಯಾಗಿ ಹೋಗುವಾಗ ತುಂಬಾ ಭಯ. ಅವಾಗ ನನ್ನ ದೊಡ್ಡಮ್ಮ ಹೇಳಿದೆ, ನೀವು ಆ ದಾರಿಯಾಗಿ ಹೋಗುವಾಗ ಯಾವಾಗಲೂ ಇದು ಹೇಳಬೇಕು, ಯೇಸು ರಕ್ತ ಜಯ, ಯೇಸು ರಕ್ತ ಜಯ, ಯೇಸು ರಕ್ತ ಜಯ. ನನಗೆ ನಾವು ರಕ್ಷಣೆ ಹೊಂದಿಲ್ಲ, ಸಣ್ಣ ಮಕ್ಕಳು 6ನೇ ಕ್ಲಾಸು 7ನೇ ಕ್ಲಾಸು 10ವರೆಗೂ ನಾನು ಹೋಗ್ತಾ ಇದ್ದನು ಆ ದಾರಿಯಲ್ಲಿ. ರಕ್ತ ಜಯ, ರಕ್ತ ಜಯ. ಓಕೆ, ನನಗೆ ಅದನ್ನ ಅರ್ಥ ಏನು ಗೊತ್ತಿಲ್ಲ, ಅದರಲ್ಲಿ ಏನಾದರೂ ಮೀನಿಂಗ್ ಆಗಿರೋದು ಇದೆಯಾ ಗೊತ್ತಿಲ್ಲ, ಅದರ ಉದ್ದೇಶವೇನು ಗೊತ್ತಿಲ್ಲ. ಅವರು ಹೇಳಿಕೊಟ್ಟದ್ದು. ಅವರು ಅವತ್ತು ವಿಶ್ವಾಸಿಯಾಗಿದ್ದರು. ನನ್ನ ದೊಡ್ಡಮ್ಮ ಮೊದಲು ನಂಬಿಕೆಗೆ ಬಂದರು. ಅವರು ಹೇಳಿಕೊಟ್ಟ, ನಾನು ಇದನ್ನು ಉಚ್ಚರಿಸುತ್ತಾ, ಭಯ ಬರುವಾಗ ಅದನ್ನು ಉಚ್ಚರಿಸುತ್ತಾ ಹೋಗ್ತಾ ಇತ್ತು. ಆದರೆ ಇದನ್ನ ಅರ್ಥವೇನು? ಆಕ್ಚುಲಿ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ. ಅದು ನೋಡುವಾಗ ಇದು ಒಂದು ಮ್ಯಾಜಿಕ್ ವೇರ್ಡ್ ತರ ಯೂಸ್ ಮಾಡಕ್ಕೆ ಇದೊಂದಲ್ಲ. ಇದು ಯೇಸು ರಕ್ತ ಜಯ, ಯೇಸು ರಕ್ತ ಜಯ, ತಪ್ಪೇನೂ ಇಲ್ಲ ಹೇಳಿದರೆ. ಆದರೆ ಈ ರಕ್ತವು ಅದು ಯಾವುದಕ್ಕೆ ಉಪಯೋಗಿಸುತ್ತದೆ? ರಕ್ತವು ನಮ್ಮನ್ನು ಶುದ್ಧಿ ಮಾಡುತ್ತದೆ. ಗೊತ್ತು ನಮಗೆ. ವಾಕ್ಯ ಯಾವುದು? 1 John chapter 1 verse 7. ಅದನ್ನ ಸೆಕೆಂಡ್ ಪೋರ್ಷನ್. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ರಕ್ತದಿಂದ ನಾವು ಶುದ್ಧರಾಗುತ್ತದೆ. ಅದು ರಕ್ಷಣೆ ಹೊಂದುವಾಗ ಯೇಸು ಕ್ರಿಸ್ತನನ್ನು ನಾವು ನಮ್ಮ ಒಡೆಯನಾಗಿ ಕರ್ತನಾಗಿ ಅಂಗೀಕರಿಸುವಾಗ ಕರ್ತನು ತನ್ನ ರಕ್ತದಿಂದ ನಮ್ಮ ಮನಸ್ಸನ್ನು ಶುದ್ಧಿ ಮಾಡುತ್ತದೆ. ಇಂಗ್ಲಿಷಲ್ಲಿ ಓದುವಾಗ ದಟ್ ಬ್ಲಡ್ ಈಸ್ ಕ್ಲೆನ್ಸಿಂಗ್ ಅವರ್ ಕಾನ್ಶಿಯನ್ಸ್. ಆದರೆ ಕನ್ನಡದಲ್ಲಿ ಓದುವಾಗ ಮನಸಾಕ್ಷಿ ಅಂತಿದೆಯಾದ ಮನಸ್ಸಂದಿದೆಯಾದ. ಈ ಇಬ್ರಿಯ 9:14 ನಾವು ನೋಡುವಾಗ, ಇಬ್ರಿಯ 9:14 ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಕ್ರಿಸ್ತನ ರಕ್ತವು ಇಂಗ್ಲಿಷಲ್ಲಿ ನಮ್ಮ ಮನಸಾಕ್ಷಿ, ಕಾನ್ಶಿಯನ್ಸ್, ಅದು ಶುದ್ಧಿ ಮಾಡುತ್ತದೆ. ಕಾನ್ಶಿಯನ್ಸ್ ದೇವರನ್ನು, ಜೀವವುಳ್ಳ ದೇವರನ್ನು ಆರಾಧಿಸಬೇಕಾದರೆ, ಅರ್ಥಪೂರ್ಣವಾಗಿ ಆರಾಧಿಸಬೇಕಾದರೆ ನಮಗೇನ್ ಬೇಕು? ಕ್ಲೆನ್ಸ್ಡ್ ಕಾನ್ಶಿಯನ್ಸ್ ಬೇಕು, ಶುದ್ಧೀಕರಿಸಲ್ಪಟ್ಟ ಮನಸ್ಸು ಅಥವಾ ಮನಸಾಕ್ಷಿ ಬೇಕು. ಮನಸಾಕ್ಷಿಯಲ್ಲಿ ದೂರು ಇದ್ದರೆ ಏನಾಗುತ್ತೆ? ನಮ್ಗೆ ಜೀವವುಳ್ಳ ದೇವರನ್ನು ಆರಾಧಿಸಲಿಕ್ಕೆ ಆಗುವುದಿಲ್ಲ. ಆರಾಧಿಸಲಿಕ್ಕೆ ಆಗುತ್ತೆ, ಫರಿಸಾಯನು ಬಂದು ಆರಾಧನೆ ಮಾಡಿ ಹೋದ, ಏನು ಸಂಭವಿಸಲಿಲ್ಲ. ಆದರೆ ನಮ್ಮನ್ನು ಶುದ್ಧಿ ಮಾಡಿ ಯೇಸುವಿನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟು ಬರುವಾಗ ಜೀವವುಳ್ಳ ದೇವರನ್ನು ಆರಾಧಿಸಲು ಆಗುತ್ತದೆ. ಮೀನಿಂಗ್ಫುಲ್ ಆಗಿ ಆರಾಧಿಸಲಿಕ್ಕೆ ಆಗುತ್ತದೆ. ಶುದ್ಧ ಮನಸಾಕ್ಷಿ, ಕ್ಲೆನ್ಸ್ಡ್ ಕಾನ್ಶಿಯನ್ಸ್, ಅದು ಈ ರಕ್ತದಿಂದ ನಡೆಯುವಂತ ಕಾರ್ಯ. ಅದು ಮಾತ್ರವಲ್ಲ, ರಕ್ಷಣೆ ಹೊಂದಿದ ಅನಂತರ ನಾವು ಜೀವಿಸುವಾಗ ನಮ್ಮಲ್ಲಿ ಪಾಪಗಳು ಬರುತ್ತದೆ. ಮಾತಿನಲ್ಲಿ ಪಾಪಗಳು ಬರುತ್ತದೆ, ನಮ್ಮ ಕ್ರಿಯೆಗಳಲ್ಲಿ ಪಾಪಗಳು ಬರುತ್ತದೆ, ನಮ್ಮ ಕಣ್ಣಿನಲ್ಲಿ ಪಾಪಗಳು ಬರುತ್ತದೆ, ಆಲೋಚನೆಗಳಲ್ಲಿ ಪಾಪಗಳು ಬರುತ್ತದೆ. ಕರ್ತನ ಜೊತೆ, ಕರ್ತನ ಸಂಗಡ ಊಟಕ್ಕೆ ಕೂತಿರುವಾಗ ಸೈತಾನನು ಯೂದ ಇಸ್ಕರಿಯೋತ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಕೊಟ್ಟ. ಯಾವ ಆಲೋಚನೆ? ನಾವು ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದುವಾಗ ಅದು ನಾವು ಕಾಣುತ್ತೇವೆ. ಜಸ್ಟ್ ಅದನ್ನ ಚಾಪ್ಟರ್ 13 ಆಫ್ ಜಾನ್ ಗಾಸ್ಪೆಲ್ verse 2. ಅವರು ಊಟಕ್ಕೆ
ಇದ್ದರು ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಯಾವಾಗ? ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ವಾಟ್ಸಪ್ರಿಗೆ ಇರುವಾಗ ಸೈತಾನನು ಈ ಆಲೋಚನೆ ಹುಟ್ಟಿಸುತ್ತಾ ಇದೆ. ಹಂಗಾದ್ರೆ ಯೂದನ ಮನಸ್ಸಿನಲ್ಲಿ ಕರ್ತನ ಜೊತೆ ಇರುವಾಗ ಈ ಕೆಟ್ಟ ಆಲೋಚನೆಗಳು ಹುಟ್ಟಿಸಲಿಕ್ಕೆ ಸೈತಾನನು ಶಕ್ತಿವಂತನಾದರೆ ನಮ್ಮ ಮನಸ್ಸಲ್ಲಿಯೂ ಈ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಹುಟ್ಟಿಸಲಿಕ್ಕೆ ಸಾಧ್ಯತೆಯುಂಟು. ತಪ್ಪುಗಳು ಬರುತ್ತದೆ, ಆಲೋಚನೆಯಲ್ಲಿ ಬರುತ್ತದೆ, ಮಾತಿನಲ್ಲಿ ಬರುತ್ತದೆ, ನಮ್ಮ ನೋಟಗಳಲ್ಲಿ ಬರುತ್ತದೆ, ನಮ್ಮ ಕ್ರಿಯೆಗಳಲ್ಲಿ ಬರುತ್ತದೆ. ಏನ್ ಮಾಡಬೇಕು ಈಗ? ಅದು ತಪ್ಪೆಂಬುದಾಗಿ ನಮಗೆ ತಿಳಿಸಿಕೊಡುವಂಥದ್ದು ಯಾರು? ನಾನು ಪಾಪ ಮಾಡಿದರೆ ಪಾಪ ಎಂಬುದಾಗಿ ಅದು ಮನತಟ್ಟು ಮಾಡಿ ಕೊಡುವುದು 4 ಸಂಗತಿಗಳಿವೆ. 4 ಸಂಗತಿಗಳಿವೆ. ಬೇಗನೆ ಹೇಳಿ ಮುಗಿಸೋಣ. ಮೊದಲನೇದಾಗಿ ನನ್ನ ಮನಸಾಕ್ಷಿ ಹೇಳುತ್ತದೆ, ವಾಟ್ ಯು ಹ್ಯಾವ್ ಡನ್ ಈಸ್ ರಾಂಗ್. ಮನಸಾಕ್ಷಿ ಈ ಟ್ರಾಫಿಕ್ ಸಿಗ್ನಲ್ ಲೈಟ್ ತರ ಇರ್ತದೆ. ಎಷ್ಟು ಲೈಟ್ ಇದೆ ಸಿಗ್ನಲ್ ಅಲ್ಲಿ? 3 ಇದೆ ಅಲ್ಲ? ಒಂದು ಗ್ರೀನ್ ಇದೆ, ಒಂದು ಆರೆಂಜ್ ಇದೆ, ಒಂದು ರೆಡ್ ಇದೆ. ಗ್ರೀನ್ ಅಂದರೆ ಓಕೆ ಹೋಗಬಹುದು, ರೆಡ್ ಇದ್ದರೆ ಸ್ಟಾಪ್, ಆರೆಂಜ್ ಬರುವಾಗ ಬಿ ರೆಡಿ, ಅದಕ್ಕೆ ಸ್ಟಾಪ್ ಆಗಬೇಕೆಲ್ಲರೂ ಹೊರಡಕ್ಕೆ ರೆಡಿ ಆಗಬೇಕು. ಈ ಮನಸಾಕ್ಷಿಯಲ್ಲಿ 2 ಲೈಟ್ ಮಾತ್ರ, ಒಂದು ಗ್ರೀನ್ ಒಂದು ರೆಡ್. ತಪ್ಪು ಮಾಡಿದರೆ ತಪ್ಪಾದರೆ ತಕ್ಷಣ ರೆಡ್ ಲೈಟ್. ನಾನು ಅಲಾರಾಮ್ ಇಟ್ಟುಕೊಂಡು ಮಲಗುತ್ತಾ ಇದೆ, 5 ಗಂಟೆಗೆ ಅಲಾರಾಮ್. ನಾನು ನಿದ್ರೆ ಮಾಡುವಾಗ ಇದು ರಿಂಗ್ ಆಗುತ್ತಾ ಇದೆ. ಆಮೇಲೆ ಹೆಂಡತಿ ಹೇಳುವುದು, ನಿಮಗೆ ಎದ್ದೇಳಕ್ಕೆ ಮನಸ್ಸಿಲ್ಲದ್ರೆ ಅದು ಆಫ್ ಮಾಡಿಡು. ಅವನ ಈ ಅಲಾರಾಮ್ ನಾನೀಗ ಮಲಗಿದೆ ಇಷ್ಟೇ, ನಿದ್ರೆ ಮಾಡೋಕ್ಕೆ ಆಗುತ್ತಾ ಇಲ್ಲ, ಅಲಾರಾಮ್ ಇದು ರಿಂಗ್ ಆಗುತ್ತಾ ಇದೆ. ಓಕೆ, ಅದು ಕೆಲವೊಮ್ಮೆ ಅಲಾರಾಮ್ 1 ಗಂಟೆ ಪೂರ್ತಿ ರಿಂಗ್ ಆಗುತ್ತಾ ಇದೆ, ಸ್ಟಾಪ್ ಆಗುತ್ತಾ ಇದೆ. ಇದೇ ತರ ನಮ್ಮ ಮನಸಾಕ್ಷಿಯಲ್ಲಿ ಒಂದು ಅಲಾರ ಇದೆ. ತಪ್ಪು ಮಾಡುವಾಗ ಅದು ಶಬ್ದ ಬರ್ತಾ ಇದೆ, ತಪ್ಪು ತಪ್ಪು ತಪ್ಪು, ಮನಸಾಕ್ಷಿ ಹೇಳುತ್ತದೆ. ಫಸ್ಟ್ ಎಲ್ಲ ತುಂಬಾ ತೀವ್ರವಾಗಿ ಬರುತ್ತದೆ ಶಬ್ದ, ಸ್ಟ್ರಾಂಗ್ ಆಗಿ ಬರುತ್ತದೆ. ತಪ್ಪು ಅಲ್ಲ, ಇದು ನೀವು ಮಾಡಿ ತಪ್ಪು ತಪ್ಪು ತಪ್ಪು. ಆವಾಗ ನಾವು ಮನಸಾಕ್ಷಿಯನ್ನು ಸಂತೈಸಲಿಕ್ಕೆ ಹೇಳುತ್ತದೆ, ಪರವಾಗಿಲ್ಲ ನಾನು ಅದು ಸೆಟಲ್ ಮಾಡುತ್ತೀನಿ, ಆದ್ರೂ ಮಾಡುತ್ತಾ ಇಲ್ಲ. ಆವಾಗ ಬ್ಯಾಟ್ರಿ ಚಾರ್ಜ್ ಕಡಿಮೆ ಆದ ಹಾಗೆ ಈ ಶಬ್ದ ಕಡಿಮೆಯಾಗಿ ಬರುತ್ತದೆ. ತಪ್ಪನ್ನೇ, ಅದಕ್ಕೆ ವ್ಯತ್ಯಾಸ ಇಲ್ಲ, ಆದರೆ ಶಬ್ದ ಈಗ ಕೇಳ್ತಾ ಇಲ್ಲ. ಆ ಥರ ಆಯಿತು. ಅನೇಕರು ಮಾಡಿದ ತಪ್ಪು ಆವರ್ತನೆ ಮಾಡಿ, ರಿಪೀಟ್ ಮಾಡಿ ಮಾಡಿ ಏನಾಯಿತು, ಈಗ ಮನಸಾಕ್ಷಿ ಆ ಶಬ್ದವನ್ನು ಈಗ ಕೇಳ್ತಾ ಇಲ್ಲ ಅನೇಕರಿಗೆ. ಮೊದಲ ಮನಸಾಕ್ಷಿ ಮಾತಾಡುತ್ತದೆ. ಎರಡನೆಯದು ಪವಿತ್ರಾತ್ಮನು ಮಾತನಾಡುತ್ತಾರೆ. ಹೋಲಿ ಸ್ಪಿರಿಟ್ ಇಸ್ ಸ್ಪೀಕಿಂಗ್ ಟು ಅಸ್. ಪವಿತ್ರಾತ್ಮನು ಮಾತನಾಡುವಾಗ ಸ್ವಲ್ಪ ಪ್ರೀತಿಯಿಂದ ಮಾತಾಡುತ್ತಾ ಇದೆ. ಮಗನೇ, ಮಗಳೇ, ನೀನು ಮಾಡಿದು ತಪ್ಪಾಯಿತು, ನೀನು ಅದು ಬಗೆಹರಿಸಬೇಕು. ಈ ರೀತಿಯಾಗಿ ಪವಿತ್ರಾತ್ಮನು ಮಾತನಾಡುತ್ತಾನೆ. ಮಗನೇ, ಮಗಳೇ ಎಂಬುದಾಗಿ ಕರೆದು ಪ್ರೀತಿಯಿಂದ ಮಾತಾಡುತ್ತಾರೆ. ಗೊತ್ತಾಗುತ್ತೆ ನಮಗೆ, ಅದು ಮಾಡಬಾರದಾಗಿತ್ತು, ಮಾಡಿದೆಯಲ್ಲ, ಮಾಡಬಾರದು. ಪವಿತ್ರಾತ್ಮನು ಮಾತನಾಡುತ್ತಾರೆ. ಪವಿತ್ರಾತ್ಮನು ಮಾತಾಡುವಾಗ ಅದಕ್ಕೆ ಕಿವಿಗೊಟ್ಟು ಆ ವಿಷಯದಲ್ಲಿ ತೀರ್ಮಾನ ಮಾಡಿ ಬಗೆಹರಿಸಬೇಕು. ಇಲ್ಲ ಆದರೆ ಏನಾಗುತ್ತೆ ಅಂದರೆ, ಒಂದು ನಿಶ್ಚಿತ ಸಮಯ ಪವಿತ್ರಾತ್ಮನು ಮಾತನಾಡುತ್ತಾನೆ. ಆಮೇಲೆ ನೀನು ಅನುಸರಿಸುವುದಿಲ್ಲದಿದ್ದರೆ ಪವಿತ್ರಾತ್ಮನು ಮಾತಾಡುವಂಥದ್ದು ನಿಲ್ಲಿಸಿಬಿಡುತ್ತದೆ. ಹೋಲಿ ಸ್ಪಿರಿಟ್ ಸ್ಟಾಪ್ ಸ್ಪೀಕಿಂಗ್ ವಿತ್ ಯು. ದೇವರು ಡಿಮ್ಯಾಂಡ್ ಕ್ಯಾನ್ಸಲ್ ಮಾಡಲಿಲ್ಲ, ಆದರೆ ನೀನು ಅದು ಅನುಸರಿಸುವುದಿಲ್ಲ ಎಂಬುದರಿಂದ ಶಬ್ದ ಸ್ಟಾಪ್ ಆಯಿತು. ಮೊದಲು ಸ್ಟ್ರಾಂಗ್ ಆಗಿ ತೀವ್ರವಾಗಿತ್ತು ಶಬ್ದ, ಅದು ರೆಡಿ ಮಾಡುತ್ತಾ ಇಲ್ಲ, ಅದರಿಂದ ಅದು ಸ್ಟಾಪ್ ಮಾಡಿದೆ. ಈ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ. 6ನೇ ಅಧ್ಯಾಯ ಎಷ್ಟನೇ ವಾಕ್ಯ? ನನ್ನ ಆತ್ಮನು ಮನುಷ್ಯರ ಜೊತೆ ಯಾವಾಗಲೂ
3ನೇ ವಾಕ್ಯ, ಜೆನಿಸಿಸ್ ಚಾಪ್ಟರ್ 6 verse 3. ಆಗ ಯೆಹೋವನು ನನ್ನ ಆತ್ಮವು ಮನುಷ್ಯರಲ್ಲಿ, ಕನ್ನಡದಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಎಂಬುದಾಗಿ, ಆದರೆ ಅದು ಇಂಗ್ಲಿಷಲ್ಲಿ ಅದು ನಿರಂತರವಾಗಿ ಮಾತಾಡುವುದಿಲ್ಲ, ಪ್ರೇರೇಪಿಸುವುದಿಲ್ಲ. ಪವಿತ್ರಾತ್ಮನು ನಿನ್ನೊಂದಿಗೆ ಮಾತನಾಡುವಂಥದ್ದು ನಿಲ್ಲಿಸಿ ಬಿಟ್ಟರೆ ಅಯ್ಯೋ ನಿನ್ನ ಗೆದಿ ಏನೆಂದು ಹೇಳಲಿ, ಬೇರೆ ಎಲ್ಲಿಂದಲೂ ಸಹಾಯ ಸಿಕ್ಕುವುದಿಲ್ಲ. ಪವಿತ್ರಾತ್ಮನು ಮಾತನಾಡುತ್ತಾನೆ ನಿನ್ನೊಟ್ಟಿಗೆ. ಪವಿತ್ರಾತ್ಮನು ಲಾಸ್ಟ್ ಮಾತಾಡಿದ ಯಾವಾಗ? ಆ ಮಾತಾಡಿದ ಆಲೋಚನೆ ನೀನು ಅನುಸರಿಸಿದೀಯಾ? ಯಾಕೆ ಈಗ ಮಾತಾಡ್ತಾ ಇಲ್ಲ? ಈಗ ಮಾತಾಡ್ತಾ ಇಲ್ಲ ಕಾರಣ ಏನೆಂದರೆ ಲಾಸ್ಟ್ ಮಾತಾಡಿದ ಆಲೋಚನೆಗೆ ನೀವು ಕಿವಿಗೊಡಲಿಲ್ಲ, ಅನುಸರಿಸಲಿಲ್ಲ, ವಿಧೇಯನಾಗಲಿಲ್ಲ. ಅದರಿಂದ ಈಗ ಸ್ಟಾಪ್ ಮಾಡಿದೆ. ಏನ್ ಮಾಡಬೇಕು? ಅವತ್ತು ಮಾಡಿದ ಲಾಸ್ಟ್ ಮಾಡಿದ ತೀರ್ಮಾನ, ಪವಿತ್ರಾತ್ಮನು ಮಾತನಾಡಿದಾಗ ತೀರ್ಮಾನ ತಕ್ಕೊಂಡೆ ನೀವು, ನಾನು ಅದು ಮಾಡುವೆನು, ಅನುಸರಿಸುವಳು. ಅದಕ್ಕೆ ಹಿಂದಿರುಗಿ ಹೋಗಬೇಕು. ಅದು ಸೆಟಲ್ ಮಾಡುವಾಗ ನೆಕ್ಸ್ಟ್ ದೇವರ ಆತ್ಮನ ಆಲೋಚನೆ ಬರುತ್ತದೆ, ಪವಿತ್ರಾತ್ಮನ ಮಾತನಾಡುತ್ತದೆ. 3ನೇದಾಗಿ ನಾವು ಪಾಪ ಮಾಡುವಾಗ ನಮ್ಮಲ್ಲಿ ದೇವರು ಕೊಟ್ಟಿರುವ ಆತ್ಮೀಗ ಅನುಭವಗಳು. ಈಗ ಒಂದು ರಕ್ಷಣೆಯ ಆನಂದ, ರಕ್ಷಣೆ ಹೊಂದುವಾಗ ತುಂಬಾ ಸಂತೋಷ, ಆನಂದ. ನನಗೆ ಅದು ನಿಯಂತ್ರಿಸಲಿಕ್ಕೆ ಆಗುತ್ತಿರಲಿಲ್ಲ, ಅಷ್ಟು ಆನಂದ, ಸಂತೋಷ, ಸಮಾಧಾನ, ನದಿಯ ಹಾಗೆ ಸಮಾಧಾನ. ಅಂದರೆ ಒಂದು ಬಾವಿಯ ಹಾಗೆ ಸಮಾಧಾನ ಅಲ್ಲ, ನದಿಯ ಹಾಗೆ ಸಮಾಧಾನ. ಅಂದರೆ ಹರಿಯುವ ಸಮಾಧಾನ, ಇಟ್ ಫ್ಲೋಸ್. ಈ ನದಿ ಎಲ್ಲ ಕಡೆಯಲ್ಲಿ ಚಲಿಸುತ್ತದೆ, ಹೋಗುವಾಗೆಲ್ಲ ಸಮಾಧಾನ. ಈ ಸಮಾಧಾನವೆಂಬುದು ಒಂದು ಗುರುತಾಗಿದೆ. ನೀನು ದೇವರ ಚಿತ್ತದಲ್ಲಿ ಇರುವುದಾದರೆ, ನೀನು ತೆಗೆದಿರುವ ಡಿಸಿಷನ್ ದೇವರ ಚಿತ್ತವಾಗಿದ್ದರೆ, ಅದನ್ನು ಗುರುತಾಗಿ ನಿನಗೆ ಸಮಾಧಾನ ಸಿಕ್ಕುತ್ತದೆ, ಪರಿಪೂರ್ಣ ಸಮಾಧಾನ. ಒಂದು ಪ್ರಪೋಸಲ್ ಬಂದು ಈ ಹುಡುಗಿ ಬೇಕಾ, ಈ ಹುಡುಗನು ಬೇಕಾ ಎಂಬುದಾಗಿ ತೀರ್ಮಾನಿಸುವಾಗ, ಆ ವಿಷಯದಲ್ಲಿ ಮುಂದುವರಿಯುವಾಗ ತುಂಬಾ ಸಮಾಧಾನ. ಎಂದರೆ ದೇವರ ಚಿತ್ತ ಅಲ್ಲ. ಆದರೆ ಒಳ್ಳೆ ಹುಡುಗ, ಒಳ್ಳೆ ಕೆಲಸ ಇದೆ, ಒಳ್ಳೆ ಸ್ಥಳದಲ್ಲಿ ವಾಸ ಮಾಡುತ್ತಾ ಇದೆ, ಮೆಟ್ರೋಪಾಲಿಟನ್ ಪ್ರಜೆಯಾಗಿದೆ, ಆದರೆ ಎಲ್ಲ ಚೆನ್ನಾಗಿದ್ರು ಒಳಗೆ ಸಮಾಧಾನ ಇಲ್ಲ. ಏನ್ ಮಾಡಬೇಕು? ಮುಂದುವರಿಯಬೇಕಾ? ಅದು ಸ್ಟಾಪ್ ಮಾಡಬೇಕಾ? ಸ್ಟಾಪ್ ಮಾಡಬೇಕು. ದೇವರ ಚಿತ್ತವಲ್ಲ. ದೇವರ ಚಿತ್ತವಾದರೆ ನಿನ್ನಲ್ಲಿ ಸಮಾಧಾನದ ತುಂಬಿಕೆ ಇರುತ್ತದೆ. ದೇವರ ಆಲೋಚನೆ, ದೇವರ ಆತ್ಮನು ಮಾತನಾಡುವಾಗ ಸಮಾಧಾನ ಸಿಕ್ಕುತ್ತದೆ. ನಾನು ಹೇಳುವುದಲ್ಲ, ರೋಮ 8:6 ಅಲ್ಲಿ ನೋಡುವಾಗ ಒಂದು ಸೂಚನೆ ಇದೆ. ಅಲ್ಲಿ ನೋಡುವಂಥದ್ದು ಏನು? ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು, ಆಮೇಲೆ ಮನಶಾಂತಿಯೂ ಆಗಿದೆ. ಪವಿತ್ರಾತ್ಮನವುಗಳ ಮೇಲೆ, ಆ ಮ್ಯಾಟ್ರು ದೇವರ ಆತ್ಮನ ಚಿತ್ತಕ್ಕೆ ವಿಧೇಯವಾಗಿ ಅನುಸಾರವಾಗಿ ಇರುವುದಾದರೆ ಅದನ್ನ ಗುರುತಾಗಿ ನಿಮ್ಮಲ್ಲಿ ಸಮಾಧಾನ ಇರುತ್ತದೆ. ಸಮಾಧಾನ ಇಲ್ಲದಿದ್ದರೆ ಅಲ್ಲಿ ಬಿಟ್ಟು ಬಿಡು, ಅದು ಬೇಡ. ಆ ಬಿಸಿನೆಸ್ ಬೇಡ, ಆ ಪ್ರಪೋಸಲ್ ಬೇಡ, ಆ ಕಾರ್ಯಕ್ಕೆ ಕೈ ಹಾಕಬೇಡ, ಅದಕ್ಕೆ ತಲೆ ಹಾಕಬೇಡ, ಬಿಟ್ಟು ಬಿಡು. ಅದು ಸಮಾಧಾನ ಇಲ್ಲ ಎಂತಿದ್ದರೆ. ಆದ್ರೆ ದೇವರ ಚಿತ್ತವಾದರೆ ತುಂಬಿ ತುಳುಕುವ ಸಮಾಧಾನ. ಪಾಪ ಸಂಭವಿಸಿದರೆ ಏನಾಗುತ್ತದೆ ಅಂದರೆ ಇದು ನಷ್ಟವಾಗುತ್ತದೆ. ಇದು ರಕ್ಷೆಯ ಆನಂದ, ರಕ್ಷಣೆಯ ಸಂತೋಷ, ಆಮೇಲೆ ಏನೋ ಕರೆಂಟ್ ಹೋದ ಹಾಗಿರ್ತದೆ. ಇದು ಫ್ಯೂಸ್ ಹೋಗುತ್ತೆ ಕೆಲವೊಮ್ಮೆ, ಇಲ್ಲ ಓವರ್ಲೋಡ್ ಬಂದು ಫ್ಯೂಸ್ ಹೋಗುತ್ತೆ. ಆ ಅನುಭವ, ಫ್ಯೂಸ್ ಹೋದ್ರೆ ಏನಾಯ್ತು, ಫ್ಯಾನ್ ರೊಟೇಟ್ ಆಗುತ್ತಾ ಇಲ್ಲ, ಮಿಕ್ಸಿ ವರ್ಕ್ ಆಗುತ್ತಾ ಇಲ್ಲ, AC ವರ್ಕ್ ಆಗುತ್ತಾ ಇಲ್ಲ, ಏನು ವರ್ಕ್ ಆಗುತ್ತಾ ಇಲ್ಲ. ಎಲ್ಲ ಇದೆ, ಆದ್ರೆ ವರ್ಕ್ ಆಗುತ್ತಾ ಇಲ್ಲ, ಕರೆಂಟ್ ಹೋಯ್ತು.
ಪೇನೋ ಶಾರ್ಟ್ ಆಗಿದೆ, ಅದು ರೆಡಿ ಮಾಡಬೇಕು. ರೆಡಿ ಮಾಡಿಲ್ಲ ಆದರೆ ಅದೇ ರೀತಿಯಾಗಿ ಹೋಗಬಹುದು. ರಕ್ಷೆಯ ಅನುಭವಗಳು ನಷ್ಟವಾಗುತ್ತದೆ. ನಾಲ್ಕನೇದಾಗಿ, ಪಾಪ ಮಾಡುವಾಗ ನೀತಿವಂತರು ನಮ್ಮನ್ನು ಗದರಿಸುತ್ತಾರೆ. ನಾನು ಇನ್ನೊಬ್ಬರನ್ನು ಗದರಿಸಬೇಕಂದ್ರೆ, ಈಗ ನನ್ನ ಮಗನು ಮೊಬೈಲ್ ಅಡಿಕ್ಷನ್ ಇರುವುದಾದ್ರೆ ನಾನು ಏನ್ ಮಾಡಬೇಕು? ಗದರಿಸಬೇಕು. ಅವನು ಹೇಳ್ತಾನೆ, ಪಪ್ಪ ಯೂಸ್ ಮಾಡ್ತಾ ಇಲ್ಲ, ಯೂಟ್ಯೂಬಲ್ಲಿ ಇರ್ತಾ ಇದೆಲ್ಲ ಗಂಟೆಗಳ ಸಮಯ. ನನಗೇನು ಮಾಡೋಕ್ಕಾಗೋದಿಲ್ಲ, ಗದರಿಸಲಿಕ್ಕೆ ಆಗುತ್ತಾ ಇಲ್ಲ. ಯಾವ ವಿಷಯದಲ್ಲಿ ನಾನು ತಪ್ಪು ಮಾಡುತ್ತಾನೋ ಆ ವಿಷಯದಲ್ಲಿ ನನಗಿರುವ ಪ್ರಾಗಲ್ಭ್ಯ, ಕಾನ್ಫಿಡೆನ್ಸ್ ನಷ್ಟವಾಗುತ್ತದೆ. ನಾನು ಕೂಟಕ್ಕೆ ಬಾರದವನು ಅಂದ್ರೆ ಉದಾಹರಣೆ, ಹಂಗಾದ್ರೆ ಬೇರೊಬ್ಬ ವಿಶ್ವಾಸಿನ ಭೇಟಿ ಮಾಡುವಾಗ, ಯಾಕೆ ಬ್ರದರ್ ಕೂಟಕ್ಕೆ ಬರ್ತಾ ಇಲ್ಲ, ಅವರೇನು ಹೇಳ್ತಾರೆ? ನೀ ಹೋಗ್ತಾ ಇದೀಯಾ? ಇಲ್ಲಿ ನಾನೇ ಹೋಗ್ತಾ ಇಲ್ಲ, ಆದ್ರೆ ನೀ ಹೋಗೋದು ಒಳ್ಳೆಯದು, ಹೇಳಕ್ಕಾಗುತ್ತಾ? ಯಾವ ವಿಷಯದಲ್ಲಿ ನೀನು ತಪ್ಪು ಮಾಡುತ್ತಾನೋ ಆ ವಿಷಯದಲ್ಲಿ ನಿನಗಿರುವ ಕಾನ್ಫಿಡೆನ್ಸ್, ನಿನಗಿರುವ ಪ್ರಾಗಲ್ಭ್ಯ ನಷ್ಟವಾಗುತ್ತದೆ. ಆ ರೀತಿ ನಷ್ಟವಾಗಿ ಬಂದೇನಾಗುತ್ತೆ? ಯಾರಕ್ಕೆ ಏನು ಹೇಳದ, ಗೆದರಿಸದ ಮಟ್ಟಿಗೆ ನಾವು ಇರ್ತಾ ಇದ್ದೀವಿ. ಅಂದ್ರೆ ಅದೇ ವಿಷಯದಲ್ಲಿ ನಾವು ತಪ್ಪು ಹೋಗಿದೆ. ಅದರಿಂದ ನಮ್ಮನ್ನು ಒಬ್ಬರನ್ನು ಗೆದರಿಸಬೇಕಾದ್ರೆ ಇಲ್ಲಿ ಹೇಳುವ ನೀತಿವಂತನು ಅದು ಮಾಡುತ್ತಾರೆ. ಅನುಸರಿಸಿದವರು ಇನ್ನು ಅನುಸರಿಸದವರನ್ನು ಅವರನ್ನು ಎನ್ಕರೇಜ್ ಮಾಡುತ್ತದೆ, ತಿದ್ದು ಮಾಡುತ್ತದೆ. ತಿದ್ದು ಮಾಡುವಾಗ ಇಷ್ಟ ಇದೆಯಾ? ಯಾರಿಗೂ ಇಷ್ಟ ಇಲ್ಲ. ಅದೇ ಬ್ರದರ್ ನೀ ಮಾಡಿ ತಪ್ಪು ಅಂತ ಹೇಳುವಾಗ ಅವನೊಟ್ಟಿಗೆ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿ, ಇವನು ಯಾವಾಗಲೂ ನನ್ನ ತಪ್ಪು ಹುಡುಕುವನು. ಮೀಕಾಯಾವನ ಬಗ್ಗೆ ಯೆಹೋಷಾಫ ಆಹಾಬ ಹೇಳಿದ್ದು, ಇವನು ಯಾವಾಗಲೂ ನನ್ನ ತಪ್ಪು ಹುಡುಕುವನು. ಆಹಾಬನ ತಪ್ಪೇ ಮಾಡುತ್ತಾ ಇದ್ದಾನೆ. ಅದು ಹೇಳಿದರೆ ಅವನನ್ನು ಕಷ್ಟದ ರೊಟ್ಟಿ, ಕಷ್ಟದ ನೀರು ಕೊಟ್ಟು ಅಲ್ಲಿ ಕಾರಾಗೃಹದಲ್ಲಿ ಹಾಕುವಂತ ಹೇಳಿದ. ತಿದ್ದು ಮಾಡುವವನಿಗೆ ಯಾರಿಂದಲೂ ಪ್ರೋತ್ಸಾಹ, ಎನ್ಕರೇಜ್ಮೆಂಟ್, ಆದರಣೆ ಸಿಕ್ಕುವುದಿಲ್ಲ. ಆದರೆ ದೇವರು ಅವರಿಗೆ ವಿಶೇಷವಾದ ಒಂದು ಆಶೀರ್ವಾದವನ್ನು ವಾಗ್ದಾನ ಮಾಡಿದ್ದಾನೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ, ಜ್ಞಾನೋಕ್ತಿಗಳು 24ನೇ ಅಧ್ಯಾಯ, ಅದನ್ನು 24ನೇ ವಾಕ್ಯ ಓದುವಾಗ ಈ ರೀತಿಯಾಗಿ ನಾವು ಓದುತ್ತೇವೆ. ಜ್ಞಾನೋಕ್ತಿಗಳು 24. ಯಾವನು ಅಧರ್ಮಿಗೆ ನೀನು ಧರ್ಮಾತ್ಮ ಎಂದು ಹೇಳುತ್ತಾನೋ ಅವನನ್ನು ಜನರು ಶಪಿಸುವರು, ಪ್ರಜೆಗಳು ದೂಷಿಸುವರು. ನೆಕ್ಸ್ಟ್ ವಾಚಕ, ದುಷ್ಟನನ್ನು ಗೆದರಿಸುವವರಿಗಾದರೂ ಶುಭವಾಗುವುದು, ಸುಖಕರವಾದ ಆಶೀರ್ವಾದವು ಲಭಿಸುವುದು. ಮನುಷ್ಯರಿಂದ ಯಾರನ್ನು ತಿದ್ದು ಮಾಡಕ್ಕೆ ಹೋಗುತ್ತಾ ಇದೆಯೋ ಅವರಿಂದ ಯಾವ ಆಶೀರ್ವಾದವೂ ಉಂಟಾಗುವುದಿಲ್ಲ. ಅದು ಗೊತ್ತಾದ ಕರ್ತನೇನು ಮಾಡಿದ್ದಾನೆ? ನೀನು ತಿದ್ದು ಮಾಡು, ಕರೆಕ್ಟ್ ಮಾಡು, ನಿನಗೆ ಆಶೀರ್ವಾದ ಅವರಿಂದಲ್ಲ ಉಂಟಾಗುವಂಥದ್ದು. ನಾನೇ ಸುಖಕರವಾದ ಆಶೀರ್ವಾದವು ನಿಮ್ಮ ಮೇಲೆ ಸುರಿಸುವೆನು, ಕರ್ತನ ವಾಗ್ದಾನ. ನೀತಿವಂತರು ನಮ್ಮನ್ನು ರೆಬ್ಯೂಕ್ ಮಾಡುತ್ತದೆ, ಗೆದರಿಸುತ್ತದೆ. ಅದಕ್ಕೆ ನಾವು ವಿಧೇಯರಾದರೆ ಏನಾಗುತ್ತದೆ? 140 ಕೀರ್ತನೆ, 41ನೇ ಕೀರ್ತನೆ, 5ನೇ ವಾಕ್ಯ, Psalm 141:5. ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗುಪಕಾರ. ಅವರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆಯಂತಿದೆ. ನನ್ನ ತಲೆಯು ಅದನ್ನು ಬೇಡವೆನ್ನಾದಿರಲಿ. ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಬರುವಾಗ ಸಿಕ್ಕುವ ಚೈತನ್ಯ, ಉನ್ಮೇಷ, ನೀತಿವಂತರ ಗೆದರಿಕೆಯನ್ನು, ತಿದ್ದುಬಾಟನ್ನು, ಕರೆಕ್ಷನನ್ನು ನಾವು ಅದಕ್ಕೆ ವಿಧೇಯರಾದರೆ ಸಿಕ್ಕುತ್ತದೆ. ಅದರಿಂದ ನಾವು ಅದಕ್ಕೆ ಬೇಡ ಎಂದು ಹೇಳಬಾರದು. ನಾನು ಕೆಲವರನ್ನೆಲ್ಲ ಗೆದರಿಸಿದೆ, ನಾನು അങ്ങനെ ಗೆದರಿಸುವ ರೂಢಿ ಇಲ್ಲ ನನಗೆ. ಆದರೆ ಕೆಲವು ಕಾರ್ಯಗಳು ಕಾಣುವಾಗ ನನಗೆ ತುಂಬಾ ಅಸಹ್ಯ. ಆಮೇಲೆ ಹೇಳಿದೆ, ದಯವಿಟ್ಟು
ಲಾರ್ಡ್ ಸಪ್ರಲ್ಲಿ ಪಾಲ್ಗೊಳ್ಳಬೇಡಿ ಒಬ್ಬರಿಗೆ ಹೇಳಿದೆ. ಅವ್ರೇನ್ ಮಾಡಿದ್ರೆ 1 ವರ್ಷ ಆದ್ಮೇಲೆ ಬಂದು, ಕಳೆದ 1 ವರ್ಷ ನನಗೆ ಪಾಲ್ಗೊಳ್ಳಕ್ಕಾಗಿಲ್ಲ, ಇವತ್ತಿನಿಂದ ನಾನು ಪಾಲ್ಗೊಳ್ಳುತ್ತೀನಿ. ನಾನು ಹೇಳಿದೆ, ಇವತ್ತಿನಿಂದ ಪಾಲ್ಗೊಳ್ಳಬೇಡ. ಅವರು ಇದುವರೆಗೆ ಬಂದಿಲ್ಲ. ಪ್ರಾರ್ಥನೆ ಮಾಡುತ್ತಾ ಇದೆ. ಇದು ಪಬ್ಲಿಕ್ ಆಗಿರುವುದರಿಂದ ಏನು ವಿಷಯಗಳು ಹೇಳಕ್ಕೆ ಆಗುದಿಲ್ಲ. ಅದು ಮಾಡಬೇಕಲ್ಲ. ಕೆಲವರನ್ನು ಗೆದರಿಸಬೇಕು, ತಿದ್ದು ಮಾಡಬೇಕು. ಅವರ ಒಳ್ಳೆತನಕ್ಕಾಗಿ ಮಾಡುತ್ತಾ ಇದೆ, ವೈಯಕ್ತಿಕವಾದ ಕೋಪದಿಂದ ಏನು ಮಾಡುವಂಥದ್ದಲ್ಲ. ಕೆಲವರು ಅನುಸರಿಸುತ್ತಾರೆ, ಕೆಲವರು ಅನುಸರಿಸುವುದಿಲ್ಲ. ಅನುಸರಿಸಿದರೆ ಅವರಿಗೆ ಆಶೀರ್ವಾದ. ಅವರು ಪಶ್ಚಾತ್ತಾಪ ಪಡಲಿಕ್ಕೆ ಅದು ಮಾಡುತ್ತಾ ಇದೆ. ಪಶ್ಚಾತ್ತಾಪ ಇಲ್ಲ, ಅವರಿಗೆ ಏನು ವ್ಯತ್ಯಾಸ ಆಗುತ್ತಾ ಇಲ್ಲ. ಅದರಿಂದ ನೀತಿವಂತರು ಗೆದ್ದರಿಸುತ್ತದೆ. ನಮ್ಮ ಪಾಪ ಮಾಡಿದರೆ 4 ಸಂಗತಿಗಳು ಏನೆಲ್ಲ? ಮೊದಲನೇದಾಗಿ ಮನಸಾಕ್ಷಿ ಚುಚ್ಚುತ್ತದೆ ನಮ್ಮೊಟ್ಟಿಗೆ, ಕಾನ್ಷಿಯನ್ಸ್ ಪ್ರಿಟ್ಸ್ ಅಸ್. ಎರಡನೇದು ಪವಿತ್ರಾತ್ಮನು ಮಾತನಾಡುತ್ತಾನೆ, ನೀ ಮಾಡಿದ ತಪ್ಪು ಸಿದ್ದು ಮಾಡಬೇಕು ಎಂಬುದಾಗಿ ಪವಿತ್ರಾತ್ಮ ಹೇಳುತ್ತೆ. ಮೂರನೇದಾಗಿ ರಕ್ಷಣೆಯ ಅನುಭವಗಳು ಇಲ್ಲದಾಗುತ್ತೆ, ಸ್ಟಾಪ್ ಆಗುತ್ತೆ. ಬೆಳಕು ಸ್ಟಾಪ್ ಆಗುತ್ತೆ. ಬೆಳಕು, ನಿನ್ನಲ್ಲಿರುವ ಬೆಳಕು ಕತ್ತಲೆ ಆದರೆ ಅದೆಷ್ಟೋ ದೊಡ್ಡ ಕತ್ತಲೆ. ಬೆಳಕಿದೆ, ನಮ್ಗೆ ಬೆಳಕು ಬೇಕು. ನಾವು ಇವು ಹಾಕಿ ಓದುವಾಗ ಅದನ್ನ ಕಮೆಂಟ್ರಿ ಇದೆ, ಬೇಕಾದಷ್ಟು ಕಮೆಂಟ್ರಿಗಳಿದೆ, ಫೋನಲ್ಲಿ ಇದೆ ಕಮೆಂಟ್ರೀಸು. ಅದು ನೋಡಿ, ವಿಲಿಯಂ ಮಕ್ನಾರ್ಡ್ ಇದನ್ನ ಬಗ್ಗೆ ಏನು ಹೇಳ್ತಾ ಇದೆ, ವಾಚ್ಮೆನ್ ಏನು ಹೇಳ್ತಾ ಇದೆ, ಇದನ್ನ ಬಗ್ಗೆ ಈ ಬುಕ್ಕು ಏನು ಹೇಳ್ತಾ ಇದೆ, ಎಲ್ಲ ನೋಡಿಕೊಂಡು ಪ್ರಸಂಗ ಮಾಡೋಕ್ಕಾಗುತ್ತೆ. ಅದು ಒಂದು ಕಡೆ ನಾವು ನೋಡ್ತಾ ಇದೆಲ್ಲ ಕಮೆಂಟ್ರೀಸು. ಆದರೆ ದೇವರಿಂದ ಒಂದು ಬೆಳಕು ಬಂದು ಈ ವಾಕ್ಯದಲ್ಲಿಯೇ ಅಡಕವಾಗಿರುವ ಗೂಢಾರ್ಥಗಳು, ಅದು ಗಾಡ್ ಇನ್ಸ್ಪೈರ್ಸ್. ಇದರಲ್ಲಿ ಇನ್ನಿಂದ ಕಾರ್ಯಗಳು ಅಡಕವಾಗಿದೆ ಎಂದು ಗೊತ್ತಾಗುತ್ತೆ. ಆವಾಗ ನಮಗೆ ದೇವರು, ಇದು ನಾನು ಗೊತ್ತಿರಲಿಲ್ಲ, ಇದು 36 ವರ್ಷದಿಂದ ಬೈಬಲ್ ಓದುತ್ತಾ ಇದೆ, ಈ ಕಾರ್ಯ ಇದು ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಲಾರ್ಡ್, ಕರ್ತನೇ ಸ್ತೋತ್ರ. ಈ ಪ್ರಕಾಶ ದೇವರು ಕೊಡ್ತಾರೆ, ನಮಗೆ ಆಲೋಚನೆ ಕೊಡ್ತಾರೆ, ಇನ್ನ ಮೇಲೆ ದೃಷ್ಟಿ ಇಟ್ಟು ಆಲೋಚನೆ ಹೇಳುತ್ತಾನೆ. ಇದೆಲ್ಲ ಸ್ಟಾಪ್ ಆಗುತ್ತೆ ಪಾಪ ಮಾಡಿ ಸೆಟಿಲ್ ಮಾಡದಿರುವಾಗ. ಅದು ಮೂರನೇದಾಗಿ. ನಾಲ್ಕನೇದಾಗಿ ನೀತಿವಂತರು ಗೆದರಿಸುತ್ತಾರೆ. ಈ ಸಮಯದಲ್ಲಿ ಏನ್ ಮಾಡಬೇಕು? ತಪ್ಪುಗಳು ಒಪ್ಪಿಕೊಂಡು ಅರಿಕೆ ಮಾಡಬೇಕು. 1 ಜಾನ್ ಚಾಪ್ಟರ್ 1 ವರ್ಸ್ 9 ಗೊತ್ತಿರುವ ವಾಕ್ಯವನ್ನೇ ಹೇಳುತ್ತಾ ಇದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವೆನು. ಯೇಸುಕ್ರಿಸ್ತನ ರಕ್ತದ ಮೂಲಕ ಜಯ ಎಂದರೆ, ತಪ್ಪುಗಳು ಒಪ್ಪಿಕೊಂಡು ಅರಿಕೆ ಮಾಡುವಾಗ ದೇವರು ನಂಬಿಗಸ್ತನಾಗಿರುವುದರಿಂದ, ಆತನ ವಾಗ್ದಾನವು ನಂಬಿಗಸ್ತತೆಯುಳ್ಳದಾಗಿರುವುದರಿಂದ ಆತನು ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಬಗೆಹರಿಸಿ ನಮ್ಮನ್ನು ಶುದ್ಧಿ ಮಾಡುವೆನು. ಅದೇ ರಕ್ತದ ಒಂದು ಪ್ರಯೋಜನ. ರಕ್ತದಿಂದ ನಮ್ಮನ್ನು ತೊಳಸಿ ಶುದ್ಧಿ ಮಾಡುತ್ತದೆ. ಸೈತಾನನ ಮೇಲೆ ಜಯ ಹೊಂದಬೇಕಾದ್ರೆ ಏನ್ ಬೇಕು? ವಿ ನೀಡ್ ಎ ಕ್ಲೆನ್ಸ್ಡ್ ಕಾನ್ಶಿಯನ್ಸ್, ಶುದ್ಧೀಕರಿಸಲ್ಪಟ್ಟ ಒಂದು ಹೃದಯವನ್ನು ಬೇಕು. 3 ತರದ ಕನ್ಫೆಷನ್ಸ್ ಇದೆ. ಒಂದು, ದೇವರೊಂದಿಗೆ ಮಾತ್ರ ಅರಿಕೆ ಮಾಡಬೇಕಾದ ಸಂಗತಿಗಳಿವೆ. ಕೆಲವು ಸಂಗತಿಗಳು ದೇವರೊಂದಿಗೆ ಮಾತ್ರ ಅರಿಕೆ ಮಾಡಬೇಕು. ದೇವರೇ, ನನ್ನ ಮನಸ್ಸಿನಲ್ಲಿ ಈ ಕೆಟ್ಟ ಆಲೋಚನೆ ಬಂದಿದೆ, ಕ್ಷಮಿಸು ಕರ್ತನೆ. ಅರಿಕೆ ಮಾಡಬೇಕು. ಅರಿಕೆ ಮಾಡಿದನೇ ಕರ್ತನು ಕ್ಷಮಿಸುತ್ತಾನೆ. ನನ್ನ ಹೃದಯದ ಆಲೋಚನೆ ಅಷ್ಟು ಚೆನ್ನಾಗಿರುತ್ತಾ ಇದೆ, ದೇವರೇ ಕ್ಷಮಿಸು. ದೇವರು ಕ್ಷಮಿಸುತ್ತಾನೆ. ಕೆಲವು ತಪ್ಪುಗಳು ನಾವು ಇನ್ನೊಬ್ಬರ ಹತ್ರ ಹೋಗಿ ಕ್ಷಮಾಪಣೆ ಕೇಳಿ ಬಗೆಹರಿಸಬೇಕಾಗಿದೆ. ಜೈಲಲ್ಲಿ ಪೌಲನ ಜೊತೆ ಒನೇಸಿಮಸ್, ಪೌಲನ ಸುವಾರ್ತೆ ಸಾರಿದ ಒನೇಸಿಮನು ನಂಬಿಕೊಂಡ. ಆಮೇಲೆ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದಾಗ ಪೌಲನು ಹೇಳಿದ,
ಒನೇಸಿಮನೆ, ನೀನು ತಿರುಗಿ ಕೊಲೋಸ್ಯದಲ್ಲಿ ಹೋಗಿ ಫಿಲಮೋನನ ಬಳಿಗೆ ಹೋಗಿ ಕ್ಷಮಾಪಣೆ ಕೇಳಬೇಕು. ಒನೇಸಿಮನ್ ಹೇಳಿದೆ, ಅಯ್ಯಯ್ಯೋ ನಾನು ಹೋಗೋದಿಲ್ಲ, ಎಂದರೆ ನಾನೊಬ್ಬ ಗುಲಾಮನು, ರನ್ನವೇ ಸೆಲೆವು. ರನ್ನವೇ ಓಡಿ ಹೋರಂದ ಗುಲಾಮರನ್ನು ಹಿಡಿದರೆ ಆ ಕಾಲದಲ್ಲಿ ಅವರ ಕಾಲು ಕಟ್ಟು ಮಾಡುವ ರೂಢಿ ಇತ್ತು, ಇನಿ ಓಡಿ ಹೋಗಬಾರದು. ಕಿವಿ ಕತ್ತರಿಸುವ ರೂಢಿ ಇತ್ತು, ಅಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು ಇವನು ಓಡಿ ಹೋದವನು, ರನ್ನವೇ ಸೆಲೆವೆಂಬುದಾಗಿ ಗೊತ್ತಾಗಬೇಕು. ಇತರ ಮೃಗೀಯವಾದ ಪದ್ಧತಿಗಳಿತ್ತು, ಶಿಕ್ಷೆಗಳು ಇದ್ದವು. ಆದ್ರಿಂದ ಪೌಲನೇ ನಾನು ಹೋಗುವುದಿಲ್ಲ, ಫಿಲಮೋನನು ನನ್ನ ಯಜಮಾನನಾಗಿದ್ದನು, ಕಳ್ಳತನ ಮಾಡಿ ಬಂದಿದೆ, ಇನ್ನೆಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ, ಹಿಡಿಯಲ್ಪಟ್ಟರೆ ಅವರು ನನ್ನನ್ನು ಈ ರೀತಿಯಾಗಿ ಕಟ್ಟು ಮಾಡುತ್ತದೆ. ಪೌಲನು ಹೇಳ್ತಾನೆ, ಒನೇಸಿಮನೆ ನೀನು ಹೋಗಲೇಬೇಕು. ನಿನಗೆ ಗೊತ್ತಾ, ಆ ಫಿಲಮೋನನು ನಾನು ರಕ್ಷಣೆಗೆ ನಡೆಸಿದವನು, ನನ್ನ ಶಿಷ್ಯನಾಗಿದ್ದಾನೆ, ಅವನ ಮನೆಯಲ್ಲಿ ಒಂದು ಸಭೆ ನಡೆಯುತ್ತಾ ಇದೆ. ಅದರಿಂದ ಒನೇಸಿಮನೆ ನೀನು ಹೋಗಲೇಬೇಕು, ನಾನು ನಿನಗೆ ಒಂದು ಪತ್ರವನ್ನು ಬರೆದು ಕೊಡುತ್ತೇನೆ, ಆ ಪತ್ರ ಸಹಿತ ನೀ ಹೋಗಿ ಅದು ಕೊಟ್ಟು ಕ್ಷಮಾಪಣೆ ಕೇಳಬೇಕು. ಆ ಪತ್ರ ಏನು? ಫಿಲಮೋನನಿಗೆ ಬರೆದ ಪತ್ರಿಕೆ. ಅದರಲ್ಲಿ ಅದನ್ನ ಹೃದಯ ಸ್ಪರ್ಶಕವಾದ ಅದು ನೋಡುವಾಗ ಪೌಲನು ಹೇಳುತ್ತಾನೆ ಅದನ್ನ 8ನೇ ವಾಕ್ಯದಿಂದ, ಆದ ಕಾರಣ ನಿನಗೆ ಯುಕ್ತವಾದದನ್ನು ಆಜ್ಞಾಪಿಸುವುದಕ್ಕೆ ನನಗೆ ಕ್ರಿಸ್ತನಲ್ಲಿ ಪೂರಾ ಅಧಿಕಾರವಿದ್ದರೂ ಹಾಗೆ ಆಜ್ಞಾಪಿಸದೆ, ಪೌಲನು ಹೇಳುತ್ತಾನೆ, ಮುದುಕನು ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಈ ಶ್ರೇಷ್ಠ ಅಪೊಸ್ತಲನು ಆತನು ರಕ್ಷಣಾ ಮಾರ್ಗದಲ್ಲಿ ನಡೆಸಿದ ಒಬ್ಬ ವಿಶ್ವಾಸಿಗೆ ಬೇಡುತ್ತಾ ಇದೆ, ಫಿಲಮೋನನೇ ನಾನು ನಿನಗೆ ಬೇಡಿಕೊಳ್ಳುತ್ತಾ ಇದೆ, ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಒನೇಸಿಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನನಗೂ ಪ್ರಯೋಜಕನಾಗಿದ್ದಾನೆ. ಅವನು ನನಗೆ ಪ್ರಾಣದಂದಿದ್ದರೂ ಅವನನ್ನು ನಿನ್ನ ಬಳಿಗೆ ಹಿಂದಕ್ಕೆ ಕಳುಹಿಸಿ ಕೊಟ್ಟಿದ್ದೇನೆ. ನಾನು ಸುವಾರ್ತೆಯ ನಿಮಿತ್ತ ಸೆರೆಯಲ್ಲಿ ಇರಲಾಗಿ ನಿನಗೆ ಬದಲಾಗಿ ಅವನು ನನಗೆ ಉಪಚಾರ ಮಾಡುವಂತೆ ಅವನನ್ನು ನನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ಯೋಜಿಸಿದ್ದನು. ಆದರೆ ನಿನ್ನ ಉಪಕಾರವು ಬಲಾತ್ಕಾರದಿಂದ ಆಗದೆ ಮನಪೂರ್ವಕವಾಗಿಯೇ ಇರಬೇಕೆಂದು ಯೋಜಿಸಿ ನಿನ್ನ ಸಮ್ಮತಿ ಇಲ್ಲದೆ ಏನು ಮಾಡುವುದಕ್ಕೆ ನನಗೆ ಇಷ್ಟವಿರಲಿಲ್ಲ. ಅವನು ಸ್ವಲ್ಪ ಕಾಲ ನಿನ್ನಿಂದ ಅಗಲಿಸಲ್ಪಟ್ಟದ್ದು ನಿರಂತರವೂ ನಿನ್ನವನಾಗಬೇಕೆಂಬ ಅದಕ್ಕೋಸ್ಕರವೋ ಏನೋ ಹೇಳ್ತಾ ಇದೆ. ಅದನ್ನ 18ನೇ ವಾಕ್ಯ, ಅವನಿಂದ ನೀನು ಏನಾದರೂ ನಷ್ಟಪಟ್ಟಿದ್ದರೆ ಅಥವಾ ಅವನು ಸಾಲವೇನಾದರೂ ತೀರಿಸಬೇಕಾಗಿದ್ದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು, ನಾನೇ ಕೊಟ್ಟು ತೀರಿಸುತ್ತೇನೆಂದು ಪೌಲನೆಂಬ ನಾನು ಸ್ವಂತ ಕೈಯಿಂದ ಬರೆದಿದ್ದೇನೆ. ಈ ಸೆಟಲ್ಮೆಂಟ್ಗೆ ಹೋಗುವಾಗ ಈಗ ಪೌಲನು ಹೇಳುತ್ತಾನೆ, ಅವನು ನಿನಗೆ ಏನಾದರೂ ಕೊಡಲಿಕ್ಕಿದ್ದರೆ ಫಿಲಮೋನನೇ ನಾನೇ ಕೊಡ್ತೀನಿ, ನೀನು ಅವನ ಕಾಲು ಕಟ್ಟು ಮಾಡಬಾರದು, ಕಿವಿ ಕತ್ತರಿಸಬಾರದು, ಅವನು ಏನೆಲ್ಲ ನಷ್ಟ ಪಡಿಸಿದೆಯೋ ನಿನಗೆ ಅದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆ ಎಂದ ಹಕ್ಕು ಅವನ ಏನು ಹೇಳ್ತದೆ, ವಿಶ್ವಾಸಿಗಳ ಮೇಲಿರುವ ಜವಾಬ್ದಾರಿ. ಅವರ ನಷ್ಟಗಳು ನಾನು ಅದು ತೆಗೆದುಕೊಂಡು ನಾನೇ ಅದು ನಿವಾರಣೆ ಮಾಡುತ್ತೀನಿ ಎಂಬುದಾಗಿ ಹೇಳುವುದು ನಮ್ಮ ಕರ್ತನ ಸ್ವಭಾವ. ಅದು ಅಲ್ಲ, ಕರ್ತನ ಹೇಳ್ತಾನೆ, ನೀನು ನರಕದಲ್ಲಿ ಬಿದ್ದು ಶಾಶ್ವತವಾಗಿ ಕಷ್ಟ ಅನುಭವಿಸಬೇಡ, ನಿನ್ನ ತಪ್ಪುಗಳ ಶಿಕ್ಷೆ ನಾನು ಹೊತ್ತುಕೊಂಡು ನಿನಗೆ ಬದಲಾಗಿ ನಾನು ಪ್ರಾಣ ಕೊಡ್ತೀನಿ. ಆದಿಕಾಂಡ ಪುಸ್ತಕದಲ್ಲಿ ಯೋಸೇಫನು ಅಲ್ಲಿ ಕಾಣುತ್ತೇನೆ. ಯಾಕೋಬನ 12 ಮಂದಿ ಮಕ್ಕಳಲ್ಲಿ ಯೋಸೇಫನನ್ನು ಕಾಣುತ್ತಾ ಇಲ್ಲ, ನಾಪತ್ತೆಯಾಯಿತು. ಅವನ ರಕ್ತ ತುಂಬಿದ ಬಟ್ಟೆಯನ್ನು ನಿಲುವಂಗಿಯನ್ನು ಅಪ್ಪನಿಗೆ ತೋರಿಸಿ ಮಕ್ಕಳು ಹೇಳಿದ, ನೋಡಿ ಅಪ್ಪ, ಇದು ನಿನ್ನ ಮಗನ ಬಟ್ಟೆಯ. ಅದು ಗೊತ್ತಾದಾಗ ಯಾಕೋಬನು ನಡುಗಿದನು.
ಅಯ್ಯೋ ನನ್ನ ಮಗನನ್ನು ಯಾರೋ ಕೊಂದು ಬಿಟ್ಟ, ಒಂದು ದುಷ್ಟ ಮೃಗವನ್ನು ತಿಂದಿರಬಹುದು. ಅವನು ಅಳುತ್ತಾ ಇದ್ದ. ಆಮೇಲೆ ಅನೇಕ ವರ್ಷಗಳ ಅನಂತರ ಈ 10 ಮಂದಿ ಸಹೋದರರು ಐಗುಪ್ತ ದೇಶಕ್ಕೆ ಹೋಗಿ ಧಾನ್ಯ ಅದು ಕೊಂಡುಕೊಳ್ಳಕ್ಕೆ. ಆಗ ಅಲ್ಲಿ ಅಧಿಕಾರಿಯಾಗಿ ಯೋಸೇಫನು ಇದ್ದ. ಆಮೇಲೆ ಯೋಸೇಫನ್ ಹೇಳಿದ, ನಿಮ್ಮಲ್ಲಿ ನೀ ಹೇಳಿದೆಯಲ್ಲ 12 ಮಂದಿ ಮಕ್ಕಳಿದ್ದಾನೆ, ಆ 12ನೇವನು ಎಲ್ಲಿದ್ದಾನೆ? ಅವನನ್ನು ಕರ್ಕೊಂಡು ಬಾರದೆ ಇದ್ದರೆ ನಿಮಗೆ ಏನು ಕೊಡುವುದಿಲ್ಲ. ಆಮೇಲೆ ಅಪ್ಪನ ಹತ್ರ ಹೋಗಿ, ಅಪ್ಪ, ಈ ಬೆನ್ಯಾಮೀನನ್ನು ನಮ್ಮ ಜೊತೆ ಕಳುಹಿಸಬೇಕು. ಅವನು ಹೇಳಿದ ಕಳಿಸುವುದಿಲ್ಲ, ಅವನ ಅಣ್ಣನನ್ನು ಒಂದು ದುಷ್ಟ ಮೃಗ ಕೊಂದು ಬಿಟ್ಟ, ಇವನು ನಾನು ಕಳುಹಿಸುವುದಿಲ್ಲ. ಆವಾಗ ಯಹೂದ ಬಂದರು. ಯಹೂದ, ಅಪ್ಪ, ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್, ಅವನನ್ನು ನನ್ನ ಜೊತೆ ಕಳುಹಿಸು, ನಾನು ಅವನಿಗೋಸ್ಕರ ಉತ್ತರವಾದಿ ಆಗುವೆನು. ಐ ಶಾಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಹಿಮ್. ಸೊ ಅಪ್ಪನು ಕಳುಹಿಸಿದ. ಯಹೂದನ ಸ್ವಭಾವ ಅದು ಯಾವುದು? ಆಮೇಲೆ ಅನೇಕ ವರ್ಷಗಳ ನಂತರ ದಾವೀದನು ಬಂದನು. ದಾವೀದನು ಬಂದು ಅವನ ಮಗನು ತಾಲ್ಸಾರಿ ಮಾಡಿ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ. ದಾವೀದನೇ ಹೇಗೆ ಮೊರೆ ಇಡ್ತಾ ಇದೆ, ನನ್ನ ಮಗನೇ ಅಬ್ಸಲೋಮೆ, ನಿನಗೆ ಬದಲಾಗಿ ನಾನು ಸಾಯಬಹುದಾಗಿತ್ತು. ಇಟ್ ವಾಸ್ ಗುಡ್ ದಟ್ ಐ ಶುಡ್ ಡೈ ಬೆಟರ್ ದೆನ್ ಯು. ನಿನಗೆ ಬದಲಾಗಿ ನಾನು ಸಾಯುವುದು ಒಳ್ಳೆಯದಾಗುತ್ತಿತ್ತು. ಆ ಮನೋಭಾವ. ಹಿಂದೆ ಕಠಿಣ ಪಾಪಗಳು ಮಾಡಿದ ಮಗನು ಸತ್ತು ಹೋದಾಗ ದಾವೀದನು ಹೇಳ್ತಾನೆ, ನಾನು ಸತ್ತಿದ್ರೆ ಎಷ್ಟು ಚೆನ್ನಾಗಿತ್ತು. ಇದೇ ಮನೋಭಾವ ಪೌಲನಿಗೆ. ಅವನ ಸಾಲ ಎಷ್ಟಾದ್ರೂ ಪರವಾಗಿಲ್ಲ, ನಾನು ಐ ಶಾಲ್ ಬಿ ರೆಸ್ಪಾನ್ಸಿಬಲ್ ಫಾರ್. ಫಿಲಮೋನನೇ, ನಾನು ಈಗ ಮುದುಕನಾಗಿದ್ದಾನೆ. ಫಿಲಮೋನನೇ, ನಾನು ಸೆರೆಮನೆಯಲ್ಲಿದ್ದೇನೆ. ಆದರೆ ಸೆರೆಮನೆಯಲ್ಲಿ ಇದ್ದಾಗ ಮುಪ್ಪಿನ ಪ್ರಾಯದಲ್ಲಿ ನಾನು ಹುಟ್ಟಿಸಿದ ನನ್ನ ಮಗನು ಒನೇಸಿಮನು, ಅವನನ್ನು ನೀನು ಕ್ಷಮಿಸುವೆನು ಎಂಬ ನಂಬಿಕೆಯಿಂದ ನಿನ್ನ ಬಳಿಗೆ ನಾನು ಕಳುಹಿಸುತ್ತೇನೆ. ಅವನನ್ನೇನು ಮಾಡಬಾರದು, ಕ್ಷಮಿಸು ಫಿಲಮೋನನೇ. ನೋಡಿ, ಸಮಸ್ಯೆಗಳು ಬಗೆಹರಿಸಬೇಕು. ನನ್ನ ತಪ್ಪು ಇನ್ನೊಬ್ಬರ ಸಂಗಡ ಅದು ಅವರಿಗೆ ಸಮಸ್ಯೆ ಆಗಿದ್ದರೆ ಸೆಟಲ್ ಮಾಡಬೇಕು. ವೈಯಕ್ತಿಕವಾಗಿ ದೇವರಿಗೆ ಮಾತ್ರ ಅರಿಕೆ ಮಾಡಬೇಕಾದ ಪಾಪಗಳಿವೆ. ಇನ್ನೊಬ್ಬರ ಸಂಗಡ ಮಾತನಾಡಿ ಬಗೆಹರಿಸಬೇಕಾದ ತಪ್ಪುಗಳಿವೆ. ನನ್ನ ಪಾಪವು ಸಭೆಯ ಸಾಕ್ಷ್ಯಕ್ಕೆ ಅಡ್ಡಿಯಾಗಿ ಬಂದಿದ್ದರೆ ನಾನೇನು ಮಾಡಬೇಕು? ತಪ್ಪುಗಳು ಸರಿ ಮಾಡಿ ಸಭೆಯಲ್ಲಿ ಬಂದು ಸಾಕ್ಷಿ ಹೇಳಬೇಕು, ತಪ್ಪು ಅರಿಕೆ ಮಾಡಬೇಕು. ಈ ರೀತಿಯಾಗಿ 3 ಘಟನೆಗಳು ನಾವು ಕಾಣುತ್ತೇವೆ. ಅದನ್ನು ಆಗುವುದಿಲ್ಲ, ಬೇಡ. ಎಲ್ಲಕ್ಕೂ ಸೆಕೆಂಡ್ ಆಪ್ಷನ್ ಬಿ ಇದೆ. ನಿನಗೆ ದೇವರ ಆತ್ಮನ ತುಂಬಿಕೆ ಬೇಕಂದಿದೆಯಾ? ನಿನಗೆ ದೇವರ ಆಲೋಚನೆ ಅದು ಕೇಳಬೇಕಂತಿದೆಯಾ? ದೇವರಿಂದ ಉಪಯೋಗಿಸಲ್ಪಡಬೇಕೆಂಬ ಆಸೆ ಇದೆಯಾ? ಹಂಗಾದರೆ ಈ ಹೃದಯ ಶುದ್ಧಿ ಅತ್ಯಗತ್ಯವಾಗಿದೆ. ಯಾಕೆ ಆಶೀರ್ವಾದಗಳು ಅಡ್ಡಿಯಾಗಬೇಕು? ಅದರಿಂದ ಇಲ್ಲಿ ಕರ್ತನ ವಾಗ್ದಾನ, ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಎಲ್ಲ ರೆಡಿ ಮಾಡಬೇಕು. ಆ ಬಗ್ಗೆ ಅನೇಕ ದೃಷ್ಟಾಂತಗಳು ಹೇಳಲಿಕ್ಕಿದೆ, ಸಮಯ ಇಲ್ಲದ್ರಿಂದ ನಾನು ಮುಂದುವರಿತಾ ಇದ್ದೆ. ಆಮೇಲೆ ಈ ರೀತಿಯಾಗಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧಿ ಮಾಡಿ ಸಮಸ್ಯೆಗಳು ಬಗೆಹರಿಸಿ ನಿಲ್ಲುವಾಗ ಸೈತಾನನಿಗೆ ನಮ್ಮ ಮೇಲೆ ಏನಿರುವುದಿಲ್ಲ? ಅಧಿಕಾರ ಇರುವುದಿಲ್ಲ, ಸ್ವಾಧೀನ ಇರುವುದಿಲ್ಲ. ಅವನ ತಂತ್ರೋಪಾಯಗಳಲ್ಲಿ ನಾವು ಸಿಕ್ಕಿ ಬೀಳುವುದಿಲ್ಲ. ಅದರಿಂದ ಯಾರಾದರೊಟ್ಟಿಗೆ ಜಗಳ ಇದೆಯಾ? ಯಾರಾದರೊಟ್ಟಿಗೆ ಮಾತನಾಡದೆ ಅನೇಕ ವರ್ಷಗಳಿಂದ ಮುಂದುವರಿಯುತ್ತಾ ಇದೆಯಾ? ಸೆಟಲ್ ಮಾಡು, ತೀರ್ಮಾನ ಮಾಡು. ಇದು ಬಗೆಹರಿಸದ ಎಲ್ಲಾ ಪಾಪಗಳು ಒಂದೊಂದು ಬಂಧನ ಎಂಬುದಾಗಿ ಹೇಳಬಹುದು. ಬಾಂಡ್ ಆಗಿರುತ್ತೆ, ಅದರಿಂದ ಕಟ್ಟಲ್ಪಟ್ಟಿರುತ್ತೆ. ಅದು ರೆಡಿ ಮಾಡದೆ ಮುಂದೆ ಬರೆಯಕ್ಕಾಗೋದಿಲ್ಲ.
ಅದರಿಂದ ಅದೆಲ್ಲ ಶುದ್ಧಿ ಮಾಡಬೇಕು. ಅದೇ ರಕ್ತದಿಂದ ಅವರು ಜಯ ಹೊಂದಿದರು ಎಂಬುದನ್ನು ಒಂದು ಅರ್ಥ. ನಾವು ಹೇಳಿದೆಯಲ್ಲ, ಅವರು ಹೇಗೆ ಸೈತಾನನ್ನು ಜಯಿಸಿದರು? ಅವರು ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ. ಆ ರಕ್ತಕ್ಕೆ ಬೆಲೆ ಇದೆ. ಅರಿಕೆ ಮಾಡುವ ಪಾಪಗಳು ಕರ್ತನು ಕ್ಷಮಿಸುತ್ತಾನೆ. ಒಬ್ಬ ಪ್ರಸಂಗವನ್ನು ಹೇಳಿದ, ನಾನು ಒಂದು ದಿನ 100 ಪಾಪ ಮಾಡಿದರೂ 100 ಪಾಪಗಳೂ ನಾನು ಅರಿಕೆ ಮಾಡುತ್ತದೆ. ನೋಡಿ, 100 ಪಾಪಗಳು ಅರಿಕೆ ಮಾಡುತ್ತದೆ ಅಂದ್ರೆ ಪುನಃ ಮಾಡಕ್ಕೆ ಪ್ರೋತ್ಸಾಹಕ್ಕಾಗಿ ಅಲ್ಲ. ಎಷ್ಟು ದೊಡ್ಡ ಪಾಪ ಆದರೂ, ಸಣ್ಣ ಪಾಪ ಆದರೂ ಅರಿಕೆ ಮಾಡಿದರೆ ಕರ್ತನು ಅದು ಬಗೆಹರಿಸುತ್ತಾನೆ, ನೀಗಿಸಿ ಶುದ್ಧಿ ಮಾಡುತ್ತಾನೆ ನಮ್ಮನ್ನು. ಈ ಸಮುದ್ರದ ದಡದಲ್ಲಿ ಹೋದರೆ ಏನಾಗುತ್ತದೆ? ದೂರದಿಂದ ನೋಡಿದರೆ ತೆರೆಗಳು ಬರುತ್ತದಲ್ಲ, ತೆರೆಗಳು. ನಾನು ತುಂಬಾ ಸಂತೋಷ ನನಗೆ. ನಾವು ಹೋಗುವಾಗ ಏನ್ ಮಾಡ್ತದೆ, ಈ ದಡದಲ್ಲಿ ಈ ಉಸುಬಿನಲ್ಲಿ ಒಂದೊಂದು ಬರೆಯುತ್ತದೆ. ಬರೆಯುವಾಗ ಏನಾಗುತ್ತದೆ? ತೆರೆಗಳು ಬಂದು ಅದು ಪೂರ್ತಿ ಅಳಿಸಿ ಬಿಡುತ್ತದೆ, ಎಲ್ಲ ಕ್ಲೀನ್ ಮಾಡುತ್ತದೆ. ಇದೇ ನಾನು ಅವತ್ತು ಯೋಜನೆ ಮಾಡಿದ ಕರ್ತನ ಪಾಪಕ್ಷಮೆಯ ಶಕ್ತಿ ಇದೇ ರೀತಿಯಾಗಿ ಇರ್ತದೆ. ತೆರೆಗಳ ಹಾಗಿರುತ್ತದೆ. ಏನೆಲ್ಲ ಅಲ್ಲಿ ಬರೆದು ಇಡುತ್ತದೆ ಅದೆಲ್ಲ ಆತನು ಅಳಿಸಿ ಬಿಡುವನು, ಅದೆಲ್ಲ ನಿವಾರಣೆ ಮಾಡುವನು, ಡಿಲೀಟ್ ಮಾಡುವನು. ಅದು ಅಳಿಸಿ, ಅದು ಅರಿಕೆ ಮಾಡಿಲ್ಲ ಆದ್ರೆ ಹಂಗೇ ಇರುತ್ತದೆ. ಪಾಪಕ್ಷಮೆಯ ಶಕ್ತಿಯನ್ನು ಅನುಭವಿಸಲು ಆಗುವುದಿಲ್ಲ. ನಾವು ಕೂಡ ಈಗ ಬಂದಾಗ, ಇವತ್ತು ಪ್ರಸಂಗ ಮಾಡಕ್ಕೆ ಬಂದಾಗ, ಕರ್ತನೆ ಏನೆಲ್ಲ ತಪ್ಪುಗಳು ಮಾಡಿದೆ ಎಲ್ಲ ಕ್ಷಮಿಸುವುದಾಗಿ ಎಲ್ಲ ಅರಿಕೆ ಮಾಡಿ, ಮನಸ್ಸಲ್ಲಿ ಪವಿತ್ರಾತ್ಮನು ತೋರಿಸಿದ ಎಲ್ಲ ಅರಿಕೆ ಮಾಡಿ ಬಂದಿದೆ. ಕರ್ತನ ರಕ್ತದಲ್ಲಿ, ನೀತಿಯಲ್ಲಿ ಆಶ್ರಯಿಸಿಕೊಂಡು ನಿಲ್ಲುತ್ತಾ ಇದೆ. ನಮಗೆ ಸ್ವಂತವಾಗಿ ನೀತಿ ಇಲ್ಲ, ಸ್ವಂತವಾಗಿ ನಾವು ಪರ್ಫೆಕ್ಟ್ ಅಲ್ಲ. ಆತನ ರಕ್ತದಲ್ಲಿ ಆಶ್ರಯಿಸುತ್ತಾ ಇಲ್ಲಿ ನಿಲ್ಲುತ್ತಾ ಇದೆ. ಅದು ಇದೇ ರೀತಿಯಾಗಿ ಸೈತಾನನನ್ನು ಜಯಿಸಲು ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ಶುದ್ಧೀಕರಣವನ್ನು ಹೊಂದುತ್ತಾ ಮುಂದುವರಿಯಬೇಕು. ಓಕೆ, ಮೂರನೇದಾಗಿ ಒಂದು ಕಾರ್ಯ ಕೂಡ ಇದೆ, ಅದು ಬೇಗನೆ ಹೋಗಿ ಮುಗಿಸು. ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ವಾಕ್ಯದ ಬಲ ಎಂದರೆ ಏನು? ವಾಕ್ಯದ ಬೆಲೆ ಎಂದರೆ, ನಾವು ಯೋಬನ ವಿಷಯ ನೋಡಿದ, ನೀವು ಅದಕ್ಕೆ ಹೋಗುತ್ತಾ ಇಲ್ಲ. ಅವನ ಕಷ್ಟದಲ್ಲಿ ಅವನು ಏನ್ ಮಾಡಿದ? ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದ ಬೆಲೆ. ನಮ್ಮ ಕನ್ಫೆಷನ್, ನಮ್ಮ ರೆಸ್ಪಾನ್ಸ್ ಕ್ರಿಯಾತ್ಮಕವಾಗಿ ನಾವು ಅರಿಕೆ ಮಾಡುವುದು, ಅದು ನಮಗೆ ಬೆಲವಾಗಿ ಬರುತ್ತದೆ. ಅದಿಲ್ಲದಿದ್ದರೆ, ನಕಾರಾತ್ಮಕವಾಗಿ ಯೋಜನೆ ಮಾಡಿದರೆ, ಅದನ್ನೇ ಅರಿಕೆ ಮಾಡಿದರೆ, ಅದೇ ರೀತಿಯಾಗಿ ನಾವು ಕುಂದಿ ಹೋಗುತ್ತದೆ, ಮನಗುಂದಿ ಹೋಗುತ್ತದೆ. ಅದು ಗೊತ್ತಾಗಬೇಕಾದ್ರೆ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಒಂದು ಹೆಂಗಸನ್ನು ನಾವು ಕಾಣುತ್ತೇವೆ. ಮತ್ತಾಯ 9ನೇ ಅಧ್ಯಾಯ ಅದನ್ನು 21ನೇ ವಾಕ್ಯ. ಇದೊಂದು ಸೀಕ್ರೆಟ್ ಇದರಲ್ಲಿ, ಇದು ಅರ್ಥ ಮಾಡಿಕೊಳ್ಳಬೇಕು. ಮತ್ತಾಯ 9:21 ಆ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ನಾವು ಒಮ್ಮೆ ಯೋಜನೆ ಮಾಡಿದಂತ ಅನಿಸ್ತಾ ಇದೆ. ಅವಳು ಮನಸ್ಸಿನಲ್ಲಿ ಅಂದುಕೊಂಡದೇನು? ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು. ಮನಸ್ಸಿನಲ್ಲಿ ಅಂದುಕೊಂಡು, ಒಂದು ಸಲ ಅಲ್ಲಿ ಅದು ಅಂದುಕೊಂಡು ಬರುತ್ತಾ ಇದೆ. ಆ ರೀತಿಯಾಗಿ ಮನಸ್ಸಿನಲ್ಲಿ ಅಂದುಕೊಳ್ಳುವಂಥದ್ದು ನಂಬಿಕೆಯ ಇನ್ನರ್ ಆಸ್ಪೆಕ್ಟ್ ಆಗಿದೆ. ಅರ್ಥ ಆಯ್ತಾ? ನಂಬಿಕೆಯ ಇನ್ನರ್ ಆಸ್ಪೆಕ್ಟ್ ಎಂದರೆ, ನಾನು ನನ್ನೊಟ್ಟಿಗೆ ಯಾವುದನ್ನು ಮಾತನಾಡುತ್ತಾನೆ ಅದೇ ನಂಬಿಕೆಯ ಇನ್ನರ್ ಆಸ್ಪೆಕ್ಟ್. ಆಮೇಲೆ ಆ ಮನಸ್ಸಿನಲ್ಲಿ ಅಂದುಕೊಳ್ಳುವ ಹಾಗೆ ಮಾಡಿ ಸ್ಪರ್ಶಿಸಿದ ಅವಳು, ಆತನ ಉಡುಪನ್ನು ಮುಟ್ಟಿದ. ಇನ್ನರ್ ಆಸ್ಪೆಕ್ಟ್, ಔಟರ್ ಆಸ್ಪೆಕ್ಟ್ ಎರಡೂ ಸರಿಯಾಗಿ ಬಂದಾಗ ಶಕ್ತಿ ಹೊರಟಿದ, ಶಕ್ತಿ ವ್ಯಾಪರಿಸಿದ. ಈ ಎರಡು ಆಸ್ಪೆಕ್ಟ್ ಸರಿಯಾಗಿ ಬಂದರೆ ಮಾತ್ರ ಶಕ್ತಿ ಬರುತ್ತದೆ. ಕೆಲವರಲ್ಲಿ ಏನಿದೆ, ಔಟರ್ ಆಸ್ಪೆಕ್ಟ್ ಇದೆ ಜಾಸ್ತಿ,
ಕರ್ತನನ್ನು ಮುಟ್ಟಿ ಹೋಗುತ್ತಾ ಇದೆ, ಏನು ನಡೆಯುತ್ತಾ ಇಲ್ಲ. ಕೆಲವರಲ್ಲಿ ಇನ್ನರ್ ಆಸ್ಪೆಕ್ಟ್ ಇದೆ, ಕರ್ತನು ಸಹಾಯ ಮಾಡುತ್ತಾನೆ, ಆದ್ರೆ ಔಟರ್ ಆಸ್ಪೆಕ್ಟ್ ಇಲ್ಲ. ಕರ್ತನ ಆಜ್ಞೆ ಪಾಲಿಸುತ್ತಾ ಇಲ್ಲ, ನಂಬಿದನ್ನ ತಕ್ಕಂತೆ ಕಾರ್ಯ ಮಾಡುತ್ತಾ ಇಲ್ಲ, ಏನು ನಡೆಯುತ್ತಾ ಇಲ್ಲ. ಇದೆರಡು ಸೇರುವಾಗ ದೇರ್ ಹ್ಯಾಪನ್ಸ್ ಮಿರಾಕಲ್ಸ್. ಎರಡು ಬೇಕು, ಇನ್ನರ್ ಆಸ್ಪೆಕ್ಟ್. ಓಕೆ, ಸಮಯ ಕಡಿಮೆ ಆಗಿರುವುದರಿಂದ ನಮಗೆ ಇದು ಹೇಗೆ ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಅದು ಪ್ರಯೋಜನವಾಗುತ್ತದೆ ಎಂಬುದನ್ನು ನೋಡಿಕೊಳ್ಳೋಣ. ಇನ್ನು ನಮಗೆ ಗೊತ್ತಿರುವ ಕೆಲವು ಕೀರ್ತನೆಗಳು ಓದಿಕೊಳ್ಳೋಣ. 103ನೇ ಕೀರ್ತನೆ, ಫಸ್ಟ್ ವಾಕ್ಯ ಏನು ಓದ್ತಾ ಇದೆ? ಬೈಹಾಟು ಗೊತ್ತಲ್ವಾ? 103ನೇ ಕೀರ್ತನೆ ಮೊದಲನೇ ವಾಕ್ಯ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳೊಂದನ್ನು. ಓಕೆ, ಇದರಲ್ಲಿ ಏನಿದೆ? ಇದರಲ್ಲಿ ಇದೆ ಗುಟ್ಟ ಏನಂದ್ರೆ, ಯಾರು ಯಾರಿಗೆ ಹೇಳುತ್ತಾ ಇದೆ? ಇಷ್ಟು ಕಾಲ ಓದಿದೆಯಲ್ಲ ಈ ವಾಕ್ಯ. ಇದು ಯಾರು ಯಾರಿಗೆ ಹೇಳುವಂಥದ್ದು? ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನಾನು ಯಾರಿಗೆ ಮಾತಾಡ್ತಾ ಇದೆ? ನನ್ನ ಮನಸ್ಸಿಗೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನಾನು ನನ್ನೊಟ್ಟಿಗೆ ಮಾತನಾಡ್ತಾ ಇದೆ, ಮನಸ್ಸಿನಲ್ಲಿ ಮಾತನಾಡ್ತಾ ಇದೆ. ಅದೇ ನಂಬಿಕೆಯ ಇನ್ನರ್ ಆಸ್ಪೆಕ್ಟ್. ಅಂದ್ರೆ ಆರಾಧನೆಗೆ ಒಂದು ಹುಷಾರಿಲ್ಲ, ಚೈತನ್ಯವಿಲ್ಲ, ಸಂತೋಷವಿಲ್ಲ, ಹೋಗಕ್ಕೆ ಇಷ್ಟ ಕಾಣ್ತಾ ಇಲ್ಲ, ಮಳೆ ಸುರಿಯುತ್ತಾ ಇದೆ, ಬಿಸಿಲು ಬರುತ್ತಾ ಇದೆ, ಕಷ್ಟ ಇದೆ, ನೋವಿದೆ, ಹೋಗಬೇಕಾ? ಆ ಟೈಮಲ್ಲಿ ನಾನೇನು ಹೇಳಬೇಕು ನನ್ನ ಹತ್ರ? ನನ್ನ ಮನಸ್ಸೇ ಯೆಹೋವನನ್ನು ಕೊಂಡಾಡು. ಕಮ್ ಲೆಟ್ ಅಸ್ ಗೋ ಫಾರ್ ವರ್ಷಿಪಿಂಗ್ ದ ಲಾರ್ಡ್. ನನ್ನೊಟ್ಟಿಗೆ ಮಾತನಾಡುತ್ತಾ ಇದೆ. ಆವಾಗ ನನ್ನನ್ನು ಪ್ರೋತ್ಸಾಹಗೊಳಿಸಲಿಕ್ಕೆ ಯಾರು ಇಲ್ಲ, ಎನ್ಕರೇಜ್ ಮಾಡಕ್ಕೆ ಯಾರು ಇಲ್ಲ, ಸಹಾಯ ಮಾಡಕ್ಕೆ ಯಾರು ಇಲ್ಲ. ಆದರೂ ನಾನು ನನ್ನೊಟ್ಟಿಗೆ ಮಾತನಾಡುತ್ತಾ ಇದ್ದೆ. ನನ್ನ ಮನವೇ ಹೀಗೆ ಮುಂದುವರಿಯಬಾರದು, ಹೋಗೋಣ ಆರಾಧನೆಗೆ. ಆಮೇಲೆ ಹೋಗಕ್ಕೆ ಯತ್ನಿಸುವಾಗ ಇನ್ನರ್ ಆಸ್ಪೆಕ್ಟ್ ಅಂಡ್ ಔಟರ್ ಆಸ್ಪೆಕ್ಟ್ ಸರಿಯಾಗುವಾಗ ಏನ್ ಬರುತ್ತದೆ? ದೇವರ ಶಕ್ತಿ. ಬರಬೇಡ ಬೇಡ ಅನ್ನೋ ಯೋಜನೆ ಮಾಡಿದೆ, ಬಂದಾಗ ತುಂಬ ಸಂತೋಷ ಆಯ್ತಲ್ಲ? ಆಯ್ತಾ? ಸಂತೋಷ ಆಯ್ತಲ್ಲ? ನಮ್ಮಿಂದ ಏನು ಗುಣದಿಂದ ಇಲ್ಲ, ದೇವರ ಆತ್ಮನಿಂದ. ನೋಡಿ, ಈ ಎರಡು ಆಸ್ಪೆಕ್ಟ್. ಓಕೆ, ಇನ್ನೊಂದು ವಾಕ್ಯ, 42ನೇ ಕೀರ್ತನೆ 5ನೇ ವಾಕ್ಯ. 42ನೇ ಕೀರ್ತನೆ 5ನೇ ವಾಕ್ಯ, ಬೇಗ ಬೇಗ ಓದಿಕೊಳ್ಳೋಣ. ಲೇಟ್ ಆದ್ರೆ ನಿಮ್ಮ ಊಟ ಲೇಟ್ ಆಗುತ್ತೆ. 42ನೇ ಕೀರ್ತನೆ 5ನೇ ವಾಕ್ಯ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯದಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಓಕೆ, ತಿರುಗಿ ಬರೋಣ. ಯಾರು ಯಾರಿಗೆ ಮಾತಾಡ್ತಾ ಇದೆ? ನಾನು ನನ್ನ ಮನಸ್ಸಿಗೆ ಮಾತನಾಡ್ತಾ ಇದೆ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ನಿನ್ನ ಬಳಿಗೆ ಬಂದು ನಿನ್ನನ್ನು ಎನ್ಕರೇಜ್ ಮಾಡಕ್ಕೆ ಯಾರು ಇಲ್ಲ. ನಿನ್ನ ವ್ಯಧೆ, ನಿನ್ನ ಕಷ್ಟ, ನಿನ್ನ ಸಮಸ್ಯೆ ಅದು ಹೇಳಲಿಕ್ಕೆ, ಅದು ಮಾತಾಡಲಿಕ್ಕೆ ಆಗುವುದಿಲ್ಲ. ಯಾರೊಟ್ಟಿಗೆ ಚರ್ಚೆ ಮಾಡಕ್ಕೆ ಆಗುವುದಿಲ್ಲ. ಸಮಸ್ಯೆಗಳಿದೆ. ನನ್ನ ಮನವೇ ನೀವು ಯಾಕೆ ಕುಂದಿ ಹೋಗುತ್ತಾ ಇದೆ? ಯಾಕೆ ನಿರಾಶಕ್ಕೊಳಗಾಗುತ್ತಾ ಇದೆ? ದೇವರನ್ನು ನಿರೀಕ್ಷಿಸು, ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ಆತನು ಕರೆದಿದೆಯಲ್ಲ, ಆ ಕರೆವಿಕೆ ಆತನ ಪ್ರೀತಿಯ ನಿಮಿತ್ತ ಆಗಿದೆಯಲ್ಲ. ಆತನು ನಿನಗೆ ಪರಲೋಕ ರಾಜ್ಯ ವಾಗ್ದಾನ ಕೊಟ್ಟಿದೆಯಲ್ಲ. ಆತನ ಆತ್ಮವು ನಿನ್ನಲ್ಲಿ ನೆಲೆಯಾಗಿರುತ್ತೆಯಲ್ಲ. ಜೀವಬಾಧರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆದಿದೆಯಲ್ಲ. ಆತನ ಪವಿತ್ರ ರಕ್ತವನ್ನು ಕೊಟ್ಟು ನಿನ್ನನ್ನು ಕೊಂಡುಕೊಂಡಿದೆಯಲ್ಲ. ನೀನು ಆತನ ಮಗನಾಗಿದ್ದಾನಲ್ಲ, ಮಗಳಾಗಿದ್ದಾನಲ್ಲ. ನನ್ನ ಮನವೇ ಯಾಕೆ ವ್ಯದಪಡುವುದು? ಆತನಲ್ಲಿ ನಿರೀಕ್ಷಿಸು, ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು.
ನೋಡಿ, ಈ ಕ್ರಿಯಾತ್ಮಕವಾದ ಪಾಸಿಟಿವ್ ಆಗಿರುವ ವಾಕ್ಯದ ಆಧಾರದ ಮೇರೆಗೆ ಇರುವಂತ ಈ ಆಲೋಚನೆ ನಮ್ಮನ್ನು ಅದು ಗೊಳಿಸ್ತೀಯಾ ಅಥವಾ ನಿರಾಶೆಗೆ ಒಳಗಾಗುತ್ತೀಯಾ? ಎಂದಿಗೂ ಬೆಲೆ ಕೊಡ್ತಾರಲ್ಲ. ಓಕೆ, ಸಭೆಯಲ್ಲಿ ಸಮಸ್ಯೆ, ಮನೆಯಲ್ಲಿ ಸಮಸ್ಯೆ, ಕೆಲಸ ಸ್ಥಳದಲ್ಲಿ ಸಮಸ್ಯೆ. ಮನವೇ, ಯಾಕೆ ಕುಂದಿ ಹೋಗು? ನಾನು ಇದ್ದಾನಲ್ಲ, ದೇವರಿದ್ದಾನಲ್ಲ, ಆತನಲ್ಲಿ ಆಶ್ರಯಿಸೋಣ, ಇದೆಲ್ಲ ಹೋಗುತ್ತದೆ. ಕೆಲವೊಮ್ಮೆ ಈ ಮೋಡಗಳು ತುಂಬಿ ಸೂರ್ಯನನ್ನು ಕಾಣದೆ ಕತ್ತಲೆ ಅನುಭವ ಇರುತ್ತದೆ. ಆದರೆ ನನ್ನ ಮನವೇ, ನೀನು ನಂಬಿಕೊಳ್ಳಬೇಕು, ಈ ಮೋಡಗಳು ಸ್ವಲ್ಪ ಸಮಯ ಆಗುವಾಗ ಅದು ಹಾದು ಹೋಗುತ್ತದೆ. ಆಮೇಲೆ ಸೂರ್ಯನ ಬೆಳಕು ಪುನಃ ಅದು ಬರುತ್ತದೆ, ಆ ಕಿರಣಗಳು ಬರುತ್ತದೆ. ಈಗ ಕಾಣುತ್ತಾ ಇಲ್ಲ, ಆದರೆ ಮೋಡಗಳ ಒಳಗೆ ಸೂರ್ಯನು ಪ್ರಕಾಶಿಸುತ್ತಾನೆ. ಈ ರೀತಿಯಾಗಿ ನಮ್ಮ ನೀತಿ ಸೂರ್ಯನಾದ ಕರ್ತನ ಪ್ರಕಾಶವು ಸಿಕ್ಕದೆ ಸಮಸ್ಯೆಗಳಲ್ಲಿ, ದುಃಖವೆಂಬ ಮೋಡಗಳಲ್ಲಿ ತುಂಬಲ್ಪಟ್ಟಿರುವ ಒಂದು ಸಮಯ ಬರುತ್ತದೆ. ಆವಾಗ ನಂಬಿಕೊಳ್ಳಬೇಕು, ಇದನ್ನ ಹಿಂದೆ ಯಾರಿದ್ದಾನೆ? ಸೂರ್ಯನ ಇರ್ತದೆ, ಅದು ಬರುತ್ತದೆ, ಈಗ ಕಾಣುತ್ತಾ ಇಲ್ಲ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯದಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಇನ್ನೊಂದು ವಾಕ್ಯ ಕೂಡ ಇದೇ ತರ, ಇಬ್ರಿಯ 13ನೇ ಅಧ್ಯಾಯ 5ನೇ ವಾಕ್ಯ. ಇಬ್ರಿಯ 13:5 ಅಲ್ಲಿ ಹೇಳ್ತಾ ಇದೆ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಅದು ವಾಗ್ದಾನ. ಎಲ್ಲ ವಿಶ್ವಾಸಿಗಳಿಗೆ ಸಿಕ್ಕುವಂತ ವಾಗ್ದಾನ, ಕೊಟ್ಟಿರುವಂತ ವಾಗ್ದಾನ. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆಮೇಲೆ ಈ ವಾಕ್ಯದ ಆಧಾರದ ಮೇರೆಗೆ 6ನೇ ವಾಕ್ಯ, ಆದದರಿಂದ ಏನು ಹೇಳ್ತಾ ಇದೆ? ಕರ್ತನು ನನ್ನ ಸಹಾಯಕನು, ಭಯಪಡೆಯನು, ಮನುಷ್ಯನು ನನಗೇನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಾವು ಹೇಳಬಹುದು, ನಾವು ನಮಗನ್ನೇ ಹೇಳಬೇಕು. ಇನ್ನು ಕರ್ತನು ಸಹಾಯಕನು, ಭಯಪಡೆಯನು, ಮನುಷ್ಯನು ಏನು ಮಾಡ. ಇದನ್ನ ಹೆಸರು ಏನು? ನಾವು ಪ್ರಕಟಣೆ ಪುಸ್ತಕದಲ್ಲಿ ಹೇಳಿದ ಆಧಾರದ ವಾಕ್ಯವನ್ನು ಓದಿ ಮುಗಿಸೋಣ. ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಸೈತಾನನು ಅನೇಕ ಆತ್ಮಕ ಕಾರ್ಯಗಳು ನಮ್ಮ ಮನಸ್ಸಿನಲ್ಲಿ ಮಾತನಾಡುವಾಗ ಅದೆಲ್ಲ ನಿರಾಕರಿಸಿ, ಕರ್ತನು ನನ್ನ ಸಹಾಯ, ಭಯಪಡೆ, ಧೈರ್ಯವಾಗಿ ಹೇಳೋಣ. ನಾವು ಈ ಯೋಬನು ಹೇಳಿದ ಹಾಗೆ, ಕರ್ತನು ಆತನ ನಾಮಕ್ಕೆ ಸ್ತೋತ್ರವಾಗಲಿ, ಎಲ್ಲ ಸಂಭವಿಸಿದರೂ ಪರವಾಗಿಲ್ಲ, ಆತನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳಿಕೊಂಡು ಅವನು ಜಯ ಹೊಂದಿದ್ದಾನೆ. ಇದೇ ರೀತಿಯಾಗಿ ವಿಶ್ವಾಸಿಗಳಾದ ನಾವು ಜಯ ಹೊಂದಿಕೊಳ್ಳೋಣ, ದೇವರಲ್ಲಿ ಆತುಕೊಳ್ಳೋಣ. ಕೆಲವೊಮ್ಮೆ ನಿರಾಶೆಗೆ ಒಳಗಾಗಿ ಏನ್ ಮಾಡಬೇಕು ಎಂದು ಗೊತ್ತಿಲ್ಲದೆ ಇರುವಾಗ ಈ ನಂಬಿಕೆಯ ಮಾತುಗಳನ್ನೇ ಉಚ್ಚರಿಸಿ ಅದನ್ನೇ ಅರಿಕೆ ಮಾಡಿ ನಾವು ಈ ಸೈತಾನನ ಬಂಧನದಿಂದ ಹೊರಗೆ ಬರೋಣ. ಮೋಡಗಳು ನೀಗಿಸಲ್ಪಟ್ಟು ಪುನಃ ಸೂರ್ಯನ ಬೆಳಕು ಚೆನ್ನಾಗಿ ಪ್ರಕಾಶಿಸುವ ಹಾಗೆ ನೀತಿ ಸೂರ್ಯನಾದ ಕರ್ತನ ಪ್ರಕಾಶವು ನಮ್ಮಲ್ಲಿ ಅದು ಬರಲಿ, ಸಮೃದ್ಧಿಯಾಗಿ ಬರಲಿ. ಅದು ನಮ್ಮನ್ನು ಬಲಪಡಿಸಿ. ಈ ರೀತಿಯಾಗಿ ಸೈತಾನನ್ನು ಜಯಿಸಿದ ಅನೇಕರಿದ್ದಾರೆ, ನಮಗೂ ಜಯಿಸಬಹುದು. ನಮ್ಮನ್ನು ಸಹಾಯ ಮಾಡಲಿ. ಈ ಸಣ್ಣ ಮಾತುಗಳು ಅದಕ್ಕೆ ಸಹಾಯಕವಾಗಲಿ. ಯೇಸು ಕರ್ತನ ಪರಿಶುದ್ಧ ನಾಮಕ್ಕೆ ಯಾವಾಗಲೂ ಮಹಿಮೆ ಉಂಟಾಗಲಿ. ಆಮೆನ್.